ನಮಸ್ತೆ ವೀಕ್ಷಕರೇ, ಸಂಕ್ರಾಂತಿ ಕಾಲಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಹಬ್ಬ ಅಂತಂದ್ರೇ ಸಂಭ್ರಮ ಸಡಗರ. ಮನೇಲಿರೋ ಹೆಣ್ಮಕ್ಳು ಅಂತೂ ಹಬ್ಬ ಬಂತು ಅಂದರೆ ಒಂದು ತಿಂಗಳಿಂದ ಒಂದು ಸಂಭ್ರಮ ಇರುತ್ತೆ, ತಯಾರಿ ಇರುತ್ತೆ. ಇದು ಹೊಸ ವರ್ಷ ಕಳೆದ ನಂತರ ಬರುವಂಥ ಮೊದಲ ಹಬ್ಬ ಆಗಿರೋದ್ರಿಂದ ಮತ್ತಷ್ಟು ಉತ್ಸಾಹ ಇದ್ದೇ ಇರುತ್ತೆ. ಸಂಕ್ರಾಂತಿ ಅಂದ್ರೇ ಎಳ್ಳು ಬೆಲ್ಲ ಬೀರೋದು, ಮನೇಲೆಲ್ಲ ಪೂಜೆ ತಯಾರಿಯನ್ನು ಮಾಡ್ಕೊಳ್ಳೋದು, ಹಸುಗಳ ಕಿಚಾಯಿಸೋದು. ಆದರೆ ಈ ಬಾರಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. 14ನೇ ತಾರೀಕು ಹಬ್ಬನ 15ನೇ ತಾರೀಕು ಹಬ್ಬನ ಯಾವತ್ತು ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು ಅಂತ ಇವತ್ತು ವಿಶೇಷವಾಗಿ ಇದ್ರ ಬಗ್ಗೆ ತಿಳಿಸಲಾಗುತ್ತೆ. ಎಂದಿನಂತೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಮಹರ್ಷಿ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತೆ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಸಹ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಸಹ ನಮಸ್ಕಾರ. ಗುರುಜಿ, ಒಂದು ಹಬ್ಬ ಅಂತ ಅಂದ್ರೇ ಮನೆ ಮಂದಿ ಎಲ್ಲ ಕೂತು ಹಿರಿಯರ ಮಾರ್ಗದರ್ಶನದ ಜೊತೆಗೆ ಪೂಜೆ ಮಾಡೋದಾಗಿರ್ಬೋದು, ಹಬ್ಬದ ಆಚರಣೆ ಮಾಡೋದಾಗಿರ್ಬೋದು, ಬಹಳ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಸಂಕ್ರಾಂತಿ ನಮ್ಗೆ ಇನ್ನೊಂದು ಸ್ವಲ್ಪ ವಿಶೇಷ, ಯಾಕಂದರೆ ಹೊಸ ವರ್ಷ ಮುಗೀತು ಅನ್ನೋಷ್ಟೊತ್ತಿಗೆ ಸ್ಟಾರ್ಟ್ ಆಗೋ ಮೊದಲ ಹಬ್ಬ ಅಂತ ಕರೆಸ್ಕೊಳ್ಳೋದು ಸಂಕ್ರಾಂತಿ ಹಬ್ಬ. ಇದನ್ನು ತುಂಬ ಸಡಗರದಿಂದ ಮಾಡ್ತಾರೆ. ಸುಗ್ಗಿ ಅಂತ ಅನ್ಬೋದು, ಅಥವಾ ರೈತರಿಗೂ ಇದೊಂಥರ ಸಂಭ್ರಮ ಸಡಗರ. ಈ ಬಾರಿ ಸಂಕ್ರಾಂತಿ ಹಬ್ಬ ಯಾವತ್ತು ಬಂದಿದೆ, ಯಾವತ್ತು ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ನೋಡೋದಾದರೆ ಗುರುಜಿ? ನೋಡಿ, ಯಾವಾಗಲೂ ಅಷ್ಟೇ ಸಂಕ್ರಾಂತಿ ಹಬ್ಬ ಅಂತ ಹೇಳಿದಾಗ ಒಂದಷ್ಟು 14ನೇ ತಾರೀಕು ಒಂದು ವರ್ಷ ಬರುತ್ತೆ, ಒಂದ್ಸತಿ 15ನೇ ತಾರೀಕು ಬರುವಂಥದ್ದು ಇರುತ್ತೆ. ಈ ವರ್ಷ ಹೇಗಿದೆ ಸಂಕ್ರಾಂತಿ ಹಬ್ಬ ಮತ್ತು ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಮತ್ತು ರವಿ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿನ ವರ್ಷದಲ್ಲಿ. ಪ್ರಮುಖವಾಗಿ ಯಾವಾಗಲೂ ಅಷ್ಟೇ ಧನುರ್ ರಾಶಿಯಿಂದ ಮಕರ ರಾಶಿಗೆ ರವಿ ಬದಲಾವಣೆ ಆಗುವಂಥ ದಿನವನ್ನು ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೀವಿ. ಅದನ್ನೇ ಸಂಕ್ರಾಂತಿ ಹಬ್ಬ ಅಂತ ಹೇಳ್ತೀವಿ. ಸೊ ಇದು ಹೇಗೆ ಒಂದು ಕಾಲಚಕ್ರ ಇದೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಅಷ್ಟೇ 12 ರಾಶಿಗಳು ಏನಿರುತ್ತೆ ರಾಶಿಚಕ್ರ, ಅದರಲ್ಲಿ ಒಂದೊಂದು ರಾಶಿಗೂ ಒಂದೊಂದು ತಿಂಗಳಿಗೊಂದ್ಸತಿ ರವಿ ಬದಲಾವಣೆ ಆಗುತ್ತೆ. ಅದು ಒಂದು ತಿಂಗಳಿಗೊಂದ್ಸತಿ ಬದಲಾವಣೆ ಅಂದರೆ 12 ತಿಂಗಳಿಗೆ ಒಂದು ವರ್ಷ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ನಾವು ಸಂಕ್ರಮಣ ಅಂತ ಹೇಳ್ತೀವಿ. ನಾವು ಜಾಸ್ತಿ ಸಂಕ್ರಮಣಗಳಲ್ಲಿ ಜಾಸ್ತಿ ಒತ್ತು ಕೊಡುವಂಥದ್ದು ಅಂತ ಹೇಳಿದ್ರೆ ಈ ಕಟಕ ಸಂಕ್ರಾಂತಿ ಅನ್ನುವಂಥದ್ದು ಏನು ಬರುತ್ತೆ ಅದು, ಮತ್ತು ತುಲಾ ಸಂಕ್ರಮಣ ಅಂತ ಹೇಳ್ತೀವಿ. ಮತ್ತು ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗುವಂಥ ಸಂದರ್ಭವನ್ನು ಮಕರ ಸಂಕ್ರಾಂತಿ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಇಲ್ಲಿ ಕರ್ಕಾಟಕ ರಾಶಿಗೆ ಏನು ಬದಲಾವಣೆ ಆಗುತ್ತೆ ಮಿಥುನ ರಾಶಿಯಿಂದ, ಆ ದಿನ ದಕ್ಷಿಣಾಯನಕ್ಕೆ ಕಾಲಿಡ್ತಾರೆ. ಅಂದರೆ ದಕ್ಷಿಣಾಯನ ಅಂತ ಹೇಳಿದ್ರೆ ನಾವು ಈಗ ನಮಗೆ ಹೇಗೆ ಬೆಳಕು ರಾತ್ರಿಗಳು ಇರುತ್ತೆ, ಅದೇ ರೀತಿ ಭಗವಂತನಿಗೆ ರಾತ್ರಿ ಮತ್ತು ಹಗಲುಗಳು ಅಂತ ಹೇಳ್ತೀವಿ. ಅಂದರೆ 6 ತಿಂಗಳ ಕಾಲ ರಾತ್ರಿ ಇರುತ್ತೆ, 6 ತಿಂಗಳ ಕಾಲ ಹಗಲಿರುತ್ತೆ. ಅದನ್ನು ನಾವು ಹಗಲು ನಾವು ಕರ್ಕಾಟಕ ರಾಶಿಗೆ ಹೋದಾಗ ರಾತ್ರಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಬೇಗ ಕತ್ಲಾಗ್ಬಿಡುತ್ತೆ. ಸೊ ಈಗೇನಾಗುತ್ತೆ ಅಂದರೆ ಈ ಧನುರ್ ರಾಶಿಯಿಂದ ಮಕರ ರಾಶಿಗೆ ಬದಲಾವಣೆ, ಪಥ ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಬೆಳಕು ಜಾಸ್ತಿ ಇರುತ್ತೆ, ಅದು ಬೆಳಕಿನ ದಿನ ಅಂತ. ಅದನ್ನು ನಾವು ಉತ್ತರಾಯಣದ ಕಾಲ ಅಂತ ಹೇಳ್ತೀವಿ, ಪರ್ವ ಕಾಲ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ದಕ್ಷಿಣಾಯನದಲ್ಲಿ ಏನು ಶುಭ ಕಾರ್ಯಗಳು ಮಾಡೋದಿಲ್ಲ, ಹಾಗಾಗಿ ಕಡಿಮೆ ಎಲ್ಲ. ಆದ್ರೂ ಸಹ ಉತ್ತರಾಯಣದಲ್ಲಿ ಹೆಚ್ಚು ಪೂಜೆ ಪುನಸ್ಕಾರಗಳು, ಮಾನಸ ಕರ್ಮಗಳು, ಅಂದರೆ ಮದುವೆ ಆಗಬಹುದು, ಗೃಹಪ್ರವೇಶ ಆಗ್ಬೋದು, ನಾಮಕರಣ ಆಗಬಹುದು, ಉಪನಯನ ಆಗಬಹುದು, ಚೌಲ ಆಗಬಹುದು, ಇವೆಲ್ಲವೂ ಉತ್ತರಾಯಣದಲ್ಲೇ ಮಾಡೋದು, ಆಗಿನ ಕಾಲದಿಂದನೂ ಬಂದಂಥ ಪದ್ಧತಿ. ಹಾಗಾಗಿ ಉತ್ತರಾಯಣಕ್ಕೆ ನಾವು ಕಾಲಿಡುವಂಥ ದಿನ ಅಂತ ಹೇಳ್ತೀವಿ. ಹಿಂದೆ ನಾವು ಪುರಾಣಗಳಲ್ಲಿ ಹೋದಾಗ ಭೀಷ್ಮ ಇಚ್ಛಾ ಮರಣ ತನಗೆ, ಆತ ದಕ್ಷಿಣಾಯನದಲ್ಲಿ ಯುದ್ಧವನ್ನಾಡಿ ಅವನ ಪ್ರಾಣಕ್ಕೆಲ್ಲ ಏನು ಬಾಣಗಳು ಬಂದಾಗ ಅವನು ಯಾವಾಗ ನನಗೆ ಇಚ್ಛೆ ಇದೆಯೋ ಅವಾಗೇ ನಾನು ಸಾಯ್ತೀನಿ ಅನ್ನುವಂಥದ್ದು ಅವನಿಗೆ ಒಂದು ವರ ಇತ್ತು. ಆತ ಉತ್ತರಾಯಣ ಬಂದ ಮೇಲೆ ನಾನು ಪ್ರಾಣ ಬಿಡ್ತೀನಿ ಅಂತಿದ್ದ. ಅಂದರೆ ಅಷ್ಟು ಮಹತ್ವವನ್ನು ಉತ್ತರಾಯಣಕ್ಕೆ ಕೊಡ್ತೀವಿ. ಸೊ ಹಾಗಾಗಿ ಇಲ್ಲಿನೂ ಅಷ್ಟೇ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಉತ್ತರಾಯಣಕ್ಕೆ ಕಾಲಿಡುವಂಥ ದಿನ ಅಂತ ಹೇಳ್ತೀವಿ. ಸೊ ಈ ವರ್ಷ 2026 14ನೇ ತಾರೀಕು ಉತ್ತರಾಯಣ ಪ್ರಾರಂಭ ಆಗುತ್ತಾ ಅಥವಾ 15ನೇ ತಾರೀಕು ಬರುತ್ತಾ ಅನ್ನುವಂಥ ಒಂದಷ್ಟು ಗೊಂದಲಗಳು ನಾವು ನೋಡ್ತೀವಿ. ಆದರೆ ಈ ಸತಿ ಏನು ಬದಲಾವಣೆ ಆಗ್ತಾ ಇರುವಂಥ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 3 ಗಂಟೆ ಮೇಲೆ, ಅಂದರೆ 3 ಗಂಟೆ 49 ನಿಮಿಷಕ್ಕೆ ಏನು ಧನುರ್ ರಾಶಿಯಿಂದ ಮಕರ ರಾಶಿಗೆ ರವಿ ಬದಲಾವಣೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಬೆಳಗ್ಗೆ ಬದಲಾವಣೆ ಆಗಿಬಿಟ್ಟಿದ್ರೆ 14ನೇ ತಾರೀಕೆ ತಗೋಬೇಕಾಗಿತ್ತು. 14ನೇ ತಾರೀಕು 3 ಗಂಟೆ ಮೇಲೆ ಬದಲಾವಣೆ ಆಗ್ತಾ ಇರೋದ್ರಿಂದ ನಾವು 15ನೇ ತಾರೀಕು ಹಬ್ಬದ ಆಚರಣೆ ಮಾಡಬೇಕಾಗುತ್ತೆ. ಈ ವರ್ಷ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಬಂದಿದೆ ಹಾಗಾದರೆ. ಓಕೆ ಗುರುಜಿ, ಈಗ 15ನೇ ತಾರೀಕು ಅಂತ ಅಂದಿದ ತಕ್ಷಣ ಈಗ ನಾವು ಎಲ್ಲ ಹಬ್ಬಕ್ಕೂ ಒಂದೊಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ. ಈ ಹಬ್ಬದಲ್ಲಿ ನಾವು ಎಣ್ಣೆ ಸ್ನಾನ ಮಾಡಬೇಕು, ಅಥವಾ ಈ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ಹಂಚಬೇಕು, ಅಥವಾ ಎಳ್ಳು ಬೆಲ್ಲ ಹಂಚಬೇಕು. ಒಂದೊಂದು ಹಬ್ಬದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಸೊ ಈ
15ನೇ ತಾರೀಕು ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊತೀವಿ ಅಥವಾ ಬೆಳಗ್ಗೆಯಿಂದ ನಾವು ಪೂಜಾ ಕಾರ್ಯಗಳು ಮಾಡ್ತೀವಿ ಅಂತಂದರೆ ಪೂಜೆ ಸಮಯ ಆಗಿರ್ಬೋದು, ಅಥವಾ ನಾವು ಬೆಳಗ್ಗೆನೇ ಮಾಡಬೇಕಾ, ಸಂಜೆ ಮಾಡಬೇಕಾ, ಗೋಧೂಳಿಯಲ್ಲಿ ಮಾಡಬೇಕಾ, ಹೇಗೆ ಮಾಡಬೇಕು ಅಂತ ಗುರುಜಿ? ಒಂದು 14ನೇ ತಾರೀಕಿಂದನೇ ಹಬ್ಬದ ಆಚರಣೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ 5 ದಿನದ ಹಬ್ಬದ ಆಚರಣೆ ಇತ್ತು. ಒಂದು ದಿನ ಮನೆ ಕ್ಲೀನ್ ಮಾಡೋದು, ನೀರು ತುಂಬಿಸುವಂಥದ್ದು, ಮತ್ತೆ ಒಂದಷ್ಟು ಎಳ್ಳು, ಮತ್ತೆ ಒಂದಷ್ಟು ಈ ಒಣ ಕೊಬ್ಬರಿ, ಮತ್ತೆ ಬೆಲ್ಲದ ಚೂರ್ಣಗಳು ಮಾಡಿ ಅದನ್ನು ಸಿದ್ಧ ಮಾಡ್ಕೊಳ್ತಾ ಇದ್ರು. ಇವತ್ತು ಕಾಲಕ್ರಮೇಣ ಏನಾಗಿದೆ ಅಂದ್ರೆ ಸಮಯ ಅಭಾವ, ವರ್ಕ್ ಪ್ರೆಷರ್ ಆಗ್ಬೋದು, ಬೆಳಗ್ಗೆ ಎದ್ರೆ ಕೆಲಸಕ್ಕೆ ಹೋಗ್ತಾರೆ, ಇವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಒಟ್ಟು ಕುಟುಂಬ ಇತ್ತು, ಎಲ್ಲರೂ ಸೇರಿ ಮಾಡುವಂಥ ಹಬ್ಬ ಇತ್ತು. ಈಗ ಗಂಡನೂ ಕೆಲಸಕ್ಕೆ ಹೋಗ್ತಾರೆ, ಹೆಂಡ್ತಿನೂ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲು ಕಾಲೇಜು ಈ ಥರದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕಾಲಕ್ರಮೇಣ ಒಂದು ದಿನಕ್ಕೆ ಬಂದಿರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಏನು ದಕ್ಷಿಣಾಯನದಿಂದ ಮುಗಿದು ಉತ್ತರಾಯಣಕ್ಕೆ ಕಾಲಿಡುವಂಥದ್ದು ಮಧ್ಯಾಹ್ನ ಪ್ರಾರಂಭ ಆಗಿರೋದ್ರಿಂದ ನಾವು ಉತ್ತರಾಯಣಕ್ಕೆ ಕಾಲಿಟ್ಟಾಗ ಮಕರ ಹಬ್ಬ, ಜ್ಯೋತಿ ಹಬ್ಬ ಹೇಗೆ ಆಚರಣೆ ಮಾಡ್ತೀವೋ ಹಾಗಾಗಿ ಇಂದಿನ ದಿನನೇ ನಾವು ನದಿ ಸ್ನಾನ ಮಾಡುವಂಥದ್ದು. ಈಗ ನದಿ ಸಮೀಪ ಇದ್ದರೆ ಒಂದು ಶಾಸ್ತ್ರ ಹೇಳುತ್ತೆ, ಗಂಗಾ ಸ್ನಾನ ಅತಿ ಪುಣ್ಯಕರವಾದಂತಹದ್ದು, ಪಾಪಗಳು ಕಳೆಯುತ್ತೆ. ಉತ್ತರಾಯಣ ಪ್ರಾರಂಭ ಹಂತದಲ್ಲಿ ಮತ್ತೆ ಮಾಘ ಹುಣ್ಣಿಮೆಯಂದು ಗಂಗಾ ಸ್ನಾನವನ್ನು ಮಾಡಬೇಕು. ಪೂರ್ವ ಕರ್ಮಗಳು ಏನೇ ಇದ್ರೇನು ಕಳೆಯುತ್ತೆ ಅಂತ ಹೇಳುತ್ತೆ. ಇವತ್ತು ಎಷ್ಟೋ ಜನ ಇಂಪ್ರೂವ್ಮೆಂಟ್ ಇಲ್ಲ, ಸಮಸ್ಯೆಗಳು, ಮದುವೆಗಳಾಗ್ತಾ ಇಲ್ಲ, ಒಂದಷ್ಟು ಏಳಿಗೆ ಇಲ್ಲ, ಎಷ್ಟು ದುಡ್ದೇನೋ ಸಂಪಾದನೆ ಮಾಡಿದ ಜೀವನದಲ್ಲಿ ಕಷ್ಟದಲ್ಲೇ ಇರುವಂಥ ವ್ಯಕ್ತಿಗಳು ನಾವು ನೋಡ್ತೀವಿ. ಅದೇ ಕರ್ಮಗಳು ಕಳೀತಾ ಇರುತ್ತೆ ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳು ಅಂದಾಗ. ಹಾಗಾಗಿ ಸಾಧ್ಯವಾದಷ್ಟು 14ನೇ ತಾರೀಕು, ಯಾಕಂದರೆ ಬೆಳಗ್ಗಿನ ಜಾವ ಏನಾಗುತ್ತೆ, ಇಲ್ಲಿ ಹಬ್ಬದ ವಿಚಾರದಲ್ಲಿ ಬಂದಾಗ, ಸಂಕ್ರಾಂತಿ ಹಬ್ಬದ ವಿಚಾರದಲ್ಲಿ 3 ವಿಚಾರ ಬಹಳ ಮುಖ್ಯವಾಗಿದೆ. ಒಂದು ಸ್ನಾನಕ್ಕೆ, ದಾನಕ್ಕೆ ಮತ್ತೆ ಎಳ್ಳು ಬೆಲ್ಲ ಬೀರುವಂಥದ್ದು. ಹಾಗಾಗಿ ಇಲ್ಲಿ ಹೆಚ್ಚು ಸ್ನಾನ ಆದಿಗಳನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಬೆಳಗ್ಗೆ ಏನಾಗುತ್ತೆ, 14ನೇ ತಾರೀಕು ಧನುರ್ಮಾಸ ಮುಗ್ದಿರೋದಿಲ್ಲ, ಧನುರ್ಮಾಸ ಕೊನೆಯ ದಿನಗಳು ಅಂತ ಹೇಳ್ತೀವಿ. ಧನುರ್ಮಾಸ 30 ದಿನಗಳ ಕಾಲ ಇರುತ್ತೆ. ವಿಷ್ಣು ಆರಾಧನೆ, ವಿಷ್ಣು ಪೂಜೆ ಪುನಸ್ಕಾರಗಳು. ಹಾಗಾಗಿ ಬೆಳಗ್ಗೆ ನದಿ ಸ್ನಾನ ಮಾಡಕ್ಕೆ ಹೋದ್ರೆ ಅದು ಧನುರ್ಮಾಸದ ಸ್ನಾನ ಆಗ್ಬಿಡುತ್ತೆ. ಹಾಗಾಗಿ ಉತ್ತರಾಯಣ ಸ್ನಾನ ಅಂತ ಬಂದಾಗ ಸಂಜೆ ವೇಳೆ ಏನಾದರೂ ನದಿ ಸಮೀಪ ಇದ್ರೆ ನದಿಯಲ್ಲಿ ಸ್ನಾನ ಮಾಡಿ ಸಾಧ್ಯವಾದಷ್ಟು ಒಂದು ವಸ್ತ್ರದಾನ ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸ್ಬೇಕು. ಇದು ಇಂದಿನ ದಿನದಲ್ಲಿ ಬಂದ್ ಮಾಡುವಂಥ ವಿಚಾರ ಆಗಿರುತ್ತೆ. ಇನ್ನು 15ನೇ ತಾರೀಕು ಬೆಳಗ್ಗಿನ ಜಾವ ಬಹಳ ಮುಖ್ಯವಾಗಿ ಮಾಡಲೇಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಮನೆಯಲ್ಲೂ ಇದು ಆಚರಣೆ ಇರಬೇಕು ಅಂತ ಹೇಳುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ನಾವು ಯುಗಾದಿ ಹಬ್ಬ ಬಂದಾಗ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ. ಅಂದರೆ ಈ ಹರಳೆಣ್ಣೆ ಇಟ್ಕೊಂಡು ಸ್ನಾನ ಮಾಡೋದು ಇರುತ್ತೆ ಅಲ್ವಾ. ಅದೇ ಥರ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಇಲ್ಲಿನೂ ಅಷ್ಟೇ, ಇಲ್ಲಿ ಹರಳೆಣ್ಣೆ ಬರೋದಿಲ್ಲ, ಇಲ್ಲಿ ಎಳ್ಳೆಣ್ಣೆ ಬರುತ್ತೆ. ಅಂದರೆ ಇಲ್ಲಿ ಮಕರ ರಾಶಿಗೆ ರವಿ ಬದಲಾವಣೆ ಆಗ್ತಾ ಇರೋದು. ರವಿ ಗ್ರಹವನ್ನು ನಾವು ಆರೋಗ್ಯಕಾರಕ ಅಂತ ಹೇಳ್ತೀವಿ, ಪಿತೃಕಾರಕ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಸಹ ಈ ಏನು ಆಯುಷ್ಯಕಾರಕನಾದಂತಹ ಮನೆಗೆ, ಶನಿಯ ಮನೆಗೆ ರವಿ ಬದಲಾವಣೆ ಆಗುವಂಥದ್ದಾಗಿರೋದ್ರಿಂದ ನಮಗೆ ಆಯುಷ್ಯ ವೃದ್ಧಿ ಆಗಬೇಕು, ತಂದೆ ಪ್ರೀತಿ ವಿಶ್ವಾಸ ಬರಬೇಕು, ಪಿತೃದೋಷಗಳು ಹೋಗಬೇಕು, ಮತ್ತು ಆಯುಷ್ಯ ವೃದ್ಧಿ, ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಸ್ನಾನ ಮಾಡುವಾಗ, ಅಂದರೆ 15ನೇ ತಾರೀಕು ಬೆಳಗ್ಗಿನ ಜಾವ ಒಂದಷ್ಟು ಎಳ್ಳೆಣ್ಣೆಯನ್ನ ತಲೆಗೆ ಹಚ್ಕೊಂಡು ಒಂದಷ್ಟು ನೀರಿಗೆ ಕಪ್ಪು ಎಳ್ಳನ್ನು ಹಾಕಿ ಅದರಲ್ಲಿ ಸ್ನಾನ ಮಾಡೋದು ಬಹಳ ಪವಿತ್ರವಾದಂಥ ಸ್ನಾನ ಅಂತ ಹೇಳುತ್ತೆ. ನಾವೇನು ಗುರುಗಳು ಹೇಳ್ಬಿಟ್ಟಿದ್ದಾರೆ, ಏನಪ್ಪ ಗಂಗಾ ಸ್ನಾನ ಮಾಡಬೇಕಂತೆ ಅಥವಾ ಇನ್ನೇನು ನದಿ ಸ್ನಾನ ಮಾಡಬೇಕು ಅಂತೇನು ಚಿಂತೆ ಮಾಡೋಂಗಿಲ್ಲ. ಮನೆಯಲ್ಲೇ ಇದನ್ನು ಮಾಡಿದ್ರೆ 7 ನದಿಗಳ ಸ್ನಾನ ಮಾಡಿದಷ್ಟು ಫಲಗಳು ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಏನದು 7 ನದಿಗಳು ಅಂದರೆ ಗಂಗೆ, ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಂವಿಧಂ ಕುರು ಅಂತ ಹೇಳ್ತೀವಿ. ಅಂದರೆ 7 ನದಿಗಳನ್ನು ಸ್ನಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ರೀತಿ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು ಇರುತ್ತೆ. ನಂತರ ಪೂಜಾ ವಿಧಿ ವಿಧಾನಗಳು ಅನ್ನುವಂಥದ್ದು ಬರುತ್ತೆ. ಬಹಳ ಜನಕ್ಕೆ ಏನು ಪೂಜೆ ಮಾಡಬೇಕು ಈ ದಿನ ಸೊ ಅನ್ನುವಂಥ ಅಭಿಪ್ರಾಯಗಳು ಇರುತ್ತೆ. ಈಗ ಹಬ್ಬ ಹರಿದಿನಗಳು ಬಂದಾಗ ಇದೊಂದು ಸ್ವಲ್ಪ ಗೊಂದಲ. ಈಗ ಏನೋ ಒಂದು ವ್ರತಗಳು ಅಥವಾ ಒಂದು ಸತ್ಯನಾರಾಯಣ ಪೂಜೆನೋ, ಒಂದು ಯಾವುದೋ ಒಂದು ಸುದರ್ಶನ ಹೋಮನೋ, ಒಂದು ಇಷ್ಟು ಮಾಡಬೇಕು, ಈ ಮನೆ ದೇವನ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಈ ಹಬ್ಬಗಳಲ್ಲಿ ಬಂದಾಗ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಹಿನ್ನೆಲೆ ಇದೆ, ಮತ್ತೆ ಹಿಂದೆ ಆಚರಣೆ ಮಾಡಿರುವಂಥದ್ದು ಇಟ್ಟಿರುವಂಥ ಹಿರಿಯರು ಏನೆಲ್ಲ ಮಾಡಿಟ್ಟಿದ್ದಾರೆ ಒಂದಷ್ಟು ಸೈಂಟಿಫಿಕ್ ಆಗಿ ಇರುವಂಥದ್ದಾಗಿದೆ. ನೋಡಿ, ಏನೇ ಮಾಡಿದ್ರೂ ಪ್ರಕೃತಿಗೆ ಅನುಗುಣವಾಗಿ ಇದನ್ನೆಲ್ಲ ಆಚರಣೆ ಬಂದಿರುವಂಥದ್ದಾಗಿದೆ.
ಚಳಿಗಾಲ ಮುಗಿದು ಇನ್ನೇನು ಬೇಸಿಗೆ ಒಂದು ಸ್ವಲ್ಪ ವಾತಾವರಣ ಬದಲಾವಣೆ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಸೂರ್ಯ ದಕ್ಷಿಣದ ಕಡೆ ಸಂಚಾರ ಮಾಡುವಾಗ ಅಲ್ಲಿ ಅಷ್ಟು ದಕ್ಷಿಣದ ಕಡೆ ಚಳಿ ವಾತಾವರಣ ಜಾಸ್ತಿ ಆಗುತ್ತೆ, ಅಂದ್ರೆ ರವಿ ವೀಕ್ ಆಗಿರ್ತಾನೆ. ನಂತರ ಏನು ಉತ್ತರಕ್ಕೆ ಏನು ಪ್ರಯಾಣ ಮಾಡುವಂಥದ್ದು ರವಿ, ಆವಾಗ ಬಿಸಿಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತೆ ಅದ್ರ ಜೊತೆಗೆ ಬೆಳಕು ಜಾಸ್ತಿ ಆಗುತ್ತೆ, ವಾತಾವರಣದ ಬದಲಾವಣೆ ಆಗುವಂಥದ್ದು ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಅಷ್ಟೇ ಪೂಜೆ ಪುನಸ್ಕಾರಗಳು ಮತ್ತು ನಾವು ತಿನ್ನೋ ಆಹಾರ ಆಗಬಹುದು, ಅದರದ್ದೇ ಭಿನ್ನವಾದಂಥದ್ದು ವಾತಾವರಣ ಅದನ್ನು ಸೃಷ್ಟಿ ಮಾಡಿರುವಂಥದ್ದಿದೆ ಹಿರಿಯರು. ಹಾಗಾಗಿ ಬೆಳಗ್ಗಿನ ಜಾವ ಎದ್ದ ತಕ್ಷಣವೇ ಒಂದು ಸೂರ್ಯ ಆರಾಧನೆ ಇಲ್ಲಿ ಬಹಳ ಮುಖ್ಯವಾಗಿರೋದು. ಸೂರ್ಯನ ಬದಲಾವಣೆ, ಪಥ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಸೂರ್ಯ ನಮಸ್ಕಾರ, ಸೂರ್ಯ ಅರ್ಘ್ಯವನ್ನು ಬಿಡುವುದು, ಸೂರ್ಯನ ಮಂತ್ರ ಪಠನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ. ಎರಡನೇ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಪ್ರಕೃತಿ ಆರಾಧನೆ ಅಂತ ಹೇಳ್ತೀವಿ. ಅಂದರೆ ರೈತರು ಬೆಳೆದಂತಹದ್ದು ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರೋದು ಇದು ಹಬ್ಬನ ರೈತರ ಹಬ್ಬ ಅಂತಲೇ ಹೇಳ್ತೀವಿ. ಯಾಕಂದರೆ ಅಷ್ಟು ನಾವು ಸಿಟಿಯಲ್ಲಿರೋರು ಇವೆಲ್ಲ ಏನೋ ಆಚರಣೆ ಅಷ್ಟು ಮಾಡೋದಿಲ್ಲ, ಮನೆಯಲ್ಲಿ ಮಾಡೋದು ಏನೋ ಒಂದು ಆಹಾರ ರೀತಿಯಲ್ಲಿ ಹಬ್ಬದ ಆಚರಣೆ, ಸಂಭ್ರಮ ಆಚರಣೆ ಮಾಡ್ತಾರೆ. ಆದರೆ ರೈತರಂತೂ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅಂದರೆ ಇಡೀ ವರ್ಷ ಅವರು ಬೆಳೆದಿರುವಂತಹದ್ದು ದವಸ ಧಾನ್ಯಗಳನ್ನು ಎಲ್ಲವೂ ಕಣದಿಂದ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಖುಷಿಯಿಂದ. ಅಂದರೆ ಅವ್ರ ಜೀವನೋಪಾಯಕ್ಕೆ ಬೇಕಾಗಿರುವಂಥದ್ದು ಅವರು ಒಂದಷ್ಟು ಮನೆಗೂ ಇಟ್ಕೊತಾರೆ, ಒಂದಷ್ಟು ಮಾರು ಅವರ ಜೀವನಕ್ಕೆ ಬೇಕಾದಂಥದ್ದು ಉಪಯೋಗಕ್ಕೆ ಬರೋ ಥರ ಮಾಡ್ಕೊಳ್ಳುವಂಥದ್ದು. ಅಂದರೆ ನೋಡಪ್ಪ, ನಾನು ಒಂದಷ್ಟು ಅಕ್ಕಿ ಬೆಳೆದೆ, ಅಷ್ಟು ಭತ್ತ ಬೆಳೆದೆ, ಒಂದಷ್ಟು ರಾಗಿ ಬಂತು, ಒಂದಷ್ಟು ಲಾಭದಾಯಕವಾಗಿದೆ ಅಂತೇಳಿ. ಸೊ ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಬೆಳೆದಂಥದ್ರಲ್ಲಿ 4ರಲ್ಲಿ 1 ಭಾಗದಷ್ಟು ದೇವಸ್ಥಾನ ದಾನಕ್ಕೆ ಮಾಡ್ತಾಯಿದ್ರು. ಏನಾದರೂ ಈ ಮಠಗಳಿರ್ತಾ ಇದ್ರು. ಇವತ್ತಿಗೂ ಅಷ್ಟೇ ಮಠಗಳಲ್ಲಿ, ದೊಡ್ಡ ದೊಡ್ಡ ಮಠಗಳಲ್ಲಿ ನಾವು ಬೆಳೆದಿರೋದು ಸ್ವಾಮಿ ಅಂತೇಳಿ ಕುಂಬಳಕಾಯಿ ಆಗಲಿ, ಏನೇ ಅಕ್ಕಿ ಆಗಬಹುದು, ರಾಗಿ ಆಗ್ಬೋದು, ತಗೊಂಬಂದು ಮಠಗಳು ಕೊಡ್ತಾಯಿದ್ರು. ಅದೇ ದೇವಸ್ಥಾನಕ್ಕೂ ಒಂದಷ್ಟು ಭಾಗ ಕೊಡ್ತಾ ಇದ್ರು. ಅಂದರೆ ಈ ಏನು ಸಂಕ್ರಾಂತಿ ಹಬ್ಬ ಬರುತ್ತೆ ಆ ದಿನದಲ್ಲಿ ಮಾಡುವಂಥದ್ದು, ಅಲ್ಲೆಲ್ಲ ಉಡ್ಡೆ ಹಾಕಿ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಕೊಟ್ಬಿಡಪ್ಪ ಅಂತ ಹೇಳಿ ಮಾಡ್ತಾಯಿದ್ರು, ಅಥವಾ ಒಂದು ಮಠಕ್ಕೆ ದಾನ ಕೊಡುವಂಥದ್ದು ಮಾಡ್ತಾಯಿದ್ರು. ಸೊ ಈಗ ಒಂದಷ್ಟು ಆಚರಣೆ ಇದಾವೆ ಒಂದು ಕೆಲ ಕಡೆ, ಒಂದು ಬಿಟ್ಟು ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸುಗ್ಗಿ ಹಬ್ಬ ಅಂತಲೂ ಹೇಳ್ತೀವಿ. ಹಾಗಾಗಿ ಮನೆಗೆ ತಗೊಂಡೋಗಿ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು. ಹಾಗಾಗಿ ಅದರ ಜೊತೆಗೆ ಮನೆ ದೇವರ ಆರಾಧನೆ ಮಾಡುವಂಥದ್ದು ಇದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಚರಣೆ ಮಾಡುವಂಥದ್ದು ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತೇಳಿ ದವಸ ಧಾನ್ಯ ಲಕ್ಷ್ಮಿನ ಪೂಜೆ ಮಾಡ್ತೀವಿ. ಈ ನಮ್ಮ ಪಕ್ಕದಲ್ಲಿ ಇರುವಂಥ ತಮಿಳ್ನಾಡು ಕಡೆ ಹೋದಾಗ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಅವರಂತೂ ಮನೆ ಮುಂದೆನೇ ಒಂದು ದೊಡ್ಡ ಒಲೆ ಇಟ್ಟು, ಒಂದು ಮಣ್ಣಿನ ಪಾತ್ರೆ ಇಟ್ಟು, ಅಕ್ಕಿ ಮತ್ತು ಅದರ ಜೊತೆಗೆ ಹೆಸರು ಬೇಳೆ ಮತ್ತು ಬೆಲ್ಲವನ್ನು ಹಾಕ್ಬಿಟ್ಟು ಒಂದು 4 ಕಬ್ಬುಗಳನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ವಿಶೇಷವಾಗಿ ಪೊಂಗಲ್ ಮಾಡಿ ರಂಗೋಲಿಗಳನ್ನು ಬಿಟ್ಟು ಸಂಭ್ರಮ ಆಚರಣೆ ಮಾಡುವಂಥದ್ದು. ಹಂಗೆ ಒಂದು ಸ್ವಲ್ಪ ಕೇರಳ ಕಡೆ ಹೋಗ್ಬಿಟ್ರೆ ಅಲ್ಲಿ ಮಕರ ಜ್ಯೋತಿ ಅನ್ನುವಂಥದ್ದು ಹಬ್ಬದ ಆಚರಣೆ ಮಾಡ್ತೀವಿ. ಅಯ್ಯಪ್ಪನ ಸ್ವಾಮಿ ಪೂಜೆ ಪುರಸ್ಕಾರಗಳು ಮಾಡೋದು ಬಹಳ ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಮಕರ ಜ್ಯೋತಿ ಅಂತ ಹೇಳಿ ಹಬ್ಬದ ಆಚರಣೆ ಮಾಡುವಂಥದ್ದು ಇರುತ್ತೆ. ನಾವು ಇಲ್ಲಿ ಆಂಧ್ರ ಕಡೆ ಹೋದಾಗ ಪೆದ್ದ ಪಂಡಗ ಅಂತ, ಅಂದರೆ ದೊಡ್ಡ ಹಬ್ಬ ಅಂತ, ಹೊಸ ವರ್ಷ ಅಲ್ವೇ, ಹೊಸ ವರ್ಷದಲ್ಲಿ ಬರುವಂಥ ಹಬ್ಬ ಅಂತ, ದೊಡ್ಡ ಹಬ್ಬ ಅಂತ ಇನ್ನು ಆಚರಣೆ ಮಾಡ್ತಾರೆ. ಅಂದರೆ ಅವ್ರದ್ದೇ ಆದಂಥ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಪ್ರದೇಶದಲ್ಲಿ ಮಾಡ್ತಾರೆ. ನಾವು ನಾರ್ತ್ ಕಡೆ ಹೋದಾಗ ಗಾಳಿಪಟ ಹಬ್ಬ ನಮ್ಮ ಕಡೆನೂ ಮಾಡ್ತಾರೆ. ಹುಡುಗರು ಅಂತೂ ಗಾಳಿಪಟ ಬಿಡೋದಕ್ಕೆ ಇಲ್ಲ, ರಜಾಗಳು ಬಂದಿರುತ್ತೆ, ಒಂದಷ್ಟು ಗಾಳಿಪಟ ಬಿಡುವಂಥ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇರುತ್ತೆ. ಅಂದರೆ ಅವರವರ ಪ್ರದೇಶಗಳಲ್ಲಿ ಅವ್ರದ್ದೇ ಆದಂಥ ವಿಭಿನ್ನವಾದಂಥ ಆಚರಣೆಗಳನ್ನು ಮಾಡುವಂಥದ್ದು ಇರುತ್ತೆ. ಒಟ್ಟಾರೆ ಒಂದಷ್ಟು ಸಂಭ್ರಮದಿಂದ ಆಚರಣೆ ಮಾಡೋದು ಇಡೀ ವರ್ಷ ಇದ್ದೇ ಇರುತ್ತೆ. ಕೆಲಸಕ್ಕೆ ಹೋಗು, ದುಡಿ, ಸಂಪಾದನೆ ಮಾಡು, ಏನೋ ಒಂದು ಕೆಲಸ ಮಾಡು ಅನ್ನೋಂಥದ್ದು. ಸೊ ಈ ಹಬ್ಬ ಹರಿದಿನಗಳು ಬಂದಿರೋದೇ ಒಂದಷ್ಟು ಮನೆಯ ಸಂಸಾರದಲ್ಲಿ ಒಂದು ಖುಷಿಯನ್ನು ತಂದು ಕೊಡುವಂಥದ್ದು, ಸಂಬಂಧಗಳನ್ನು ಗಟ್ಟಿ ಮಾಡುವಂಥದ್ದು. ಅದಕ್ಕೆ ವರ್ಷದ ಪ್ರಾರಂಭದಲ್ಲಿ ನಮಗೆ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ ಅಂತ ಹೇಳ್ತೀವಿ. ಸೊ ನಮಗೆ 2026 ಅಂತ ಬಂದಾಗ ಮೊದಲನೇ ಹಬ್ಬ ಈ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಆ ದಿನ ಹಿಂದೆ ನಾವು ಏನೋ ಒಂದು ಜಗಳ ಮಾಡ್ಕೊಂಬಿಟ್ಟಿರ್ತೀವಿ ಪಕ್ಕದ ಮನೆಯವ್ರ ಹತ್ರ, ಅಥವಾ ಯಾರೋ ಅಕ್ಕ ತಂಗಿರೇ ನಡುವೆ ಬಾಂಧವ್ಯತೆ ಇರೋಲ್ಲ. ಹೋದ ವರ್ಷ ಆಸ್ತಿ ವಿಚಾರದಲ್ಲೋ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳ ಮಾಡ್ಕೊಂಬಿಟ್ಟಿರ್ತಾರೆ, ಅಥವಾ ನಿಮ್ಮ ಸ್ನೇಹಿತರ ಜೊತೆನೆ ಜಗಳ ಮಾಡ್ಕೊಂಬಿಟ್ಟಿರ್ತಾರೆ. ಹೋದ ವರ್ಷ ಅದು 2025ರಲ್ಲಿ ಆಗಿರೋ ಘಟನೆ. ಹಾಗಾಗಿ ಈ ವರ್ಷ ಆದ್ರೂ ಆ ಜಗಳಗಳೆಲ್ಲ ಬಿಟ್ಟು ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ಇರಬೇಕು. ಒಳ್ಳೆ ಏನೋ ಒಂದು ಕೆಟ್ಟ ಮಾತು ಬೈದ್ಬಿಟ್ಟಿರ್ತಾರೆ, ಅದನ್ನು ಸಹ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥದ್ದೆಲ್ಲ ಹೋಗಬೇಕು ಅಂತೇಳಿ
ಈ ಎಳ್ಳು ಬೀರುವಂಥ ಹದ್ದು ಮಾಡುವಂಥದ್ದು. ಅಂದರೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡು ಅನ್ನುವಂಥ ಸಂಪ್ರದಾಯ ಬಂದಿರುವಂಥದ್ದು. ಅಂದರೆ ಹೊಸ ವರ್ಷದಲ್ಲಿ ಒಳ್ಳೆ ಮಾತನಾಡು, ಇಡೀ ವರ್ಷ ನಿನಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಹಿರಿಯರು ಮಾಡಿರುವಂಥದ್ದು ಒಂದಷ್ಟು ಆಚರಣೆಗಳು ಅಂತ ಹೇಳ್ತೀವಿ. ನೋಡಿ ಎಷ್ಟು ವಿಭಿನ್ನವಾದಂಥದ್ದು ವಿಚಾರ. ಹಾಗಾಗಿ ನಾವು ಎಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವ್ರದ್ದೇ ಆದಂಥದ್ದು ಇದ್ದರೆ, ನಮ್ಮದೇ ಕರ್ನಾಟಕದಲ್ಲೇ ಆಚರಣೆ ಆಗಬಹುದು, ವಿಧಿವಿಧಾನಗಳಾಗಬಹುದು, ವಿಭಿನ್ನವಾಗಿದೆ. ಸೊ ಅದೊಂದಷ್ಟು ವೈಜ್ಞಾನಿಕವಾಗಿದೆ, ಒಂದಷ್ಟು ಸೈಂಟಿಫಿಕ್ ಆಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಒಂದಷ್ಟು ಆರೋಗ್ಯದ ವಿಚಾರಕ್ಕೆ ಒಳಗೊಂಡಿರುವಂಥದ್ದಾಗಿರುತ್ತೆ, ಒಂದಷ್ಟು ನೆಮ್ಮದಿ ಕೊಡುವಂತಹ ಹಬ್ಬ ಆಗಿರುತ್ತೆ. ಎಲ್ಲ ಹಬ್ಬಗಳಾಗಿರ್ಬೋದು, ಎಲ್ಲ ಆಚಾರ ವಿಚಾರಗಳು ನೀವು ಹೇಳ್ದಂಗೆ ವೈಜ್ಞಾನಿಕವಾಗಿ ಕನೆಕ್ಟ್ ಆಗೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ನಮಗೆ ಈ ಧನುರ್ಮಾಸ ಆಗಿರ್ಬೋದು, ನಮ್ಗೆ ಅಪ್ ಟು ನಮ್ಗೆ ಶಿವರಾತ್ರಿವರೆಗೂ ಚಳಿ ಅಂತ ಹೇಳ್ತಾ ಇರ್ತೀವಿ. ಎಳ್ಳು ನಮಗೆ ಹೀಟು, ಕಬ್ಬು ನಮಗೆ ಹೀಟು, ಬೆಲ್ಲನೂ ನಮಗೆ ಹೀಟು. ಸೊ ನಾವು ಅದನ್ನು ತಿನ್ನೋದ್ರಿಂದ, ಸೇವಿಸೋದ್ರಿಂದ ನಮ್ಮ ಬಾಡಿನೂ ಕೂಡ ಚೆನ್ನಾಗಿರತ್ತೆ. ಸೊ ಚಳಿಯನ್ನು ತಡಿಬೋದು ಅನ್ನೋದು ಒಂದು ಕಡೆ. ಆದರೆ ಈ ಎಳ್ಳಿಗೆ ನಮ್ಮಲ್ಲಿ ಬಹಳ ಮಹತ್ವ ಇದೆ. ಶನಿ ಅಂತ ಬಂದಾಗ ನಾವು ಎಳ್ಳು ಅರ್ಪಿಸಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಹಬ್ಬಕ್ಕೂ ಶನಿಗೂ ಅಥವಾ ಬದಲಾಗ್ತಾ ಇರುವಂಥ ಒಂದಷ್ಟು ಬದಲಾವಣೆ ಗ್ರಹಗತಿಗಳಿಗೂ ಏನಾದರೂ ಸಂಬಂಧ ಇದೆಯಾ? ಯಾಕೆ ಈ ಹಬ್ಬದಲ್ಲಿ ಎಳ್ಳೆ ಪ್ರಾಮುಖ್ಯತೆ ಅಂತ ಗುರುಜಿ? ನೋಡಿ, ಯಾವಾಗಲೂ ಅಷ್ಟೇ ಧನುರ್ ರಾಶಿ ಅಂದರೆ ಒಂದೊಂದು ರಾಶಿಗಳಿಗೆ ಒಂದೊಂದು ಗ್ರಹ ಅಧಿಪತಿ ಅಂತ ಹೇಳ್ತೀವಿ. ಈ ಮೀನ ರಾಶಿಗೂ ಧನುರ್ ರಾಶಿಗೆ ಗುರು ಅಧಿಪತಿ ಅಂತ ಹೇಳ್ತೀವಿ. ನಮ್ಗೆ ಯಾವಾಗಲೂ ಗುರುಬಲ, ಗುರು ಅನುಗ್ರಹನೇ ಇದೆ. ಇವತ್ತು ನೋಡಿ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ಮದುವೆ ಕೈ ಹಾಕ್ತಾ ಇದ್ದೀವಿ ಮಗಳಿಗೆ ವಿಚಾರದಲ್ಲಿ, ಈಗ ಟೈಮ್ ಹೇಗಿದೆ, ಗುರುಬಲ ಹೇಗಿದೆ, ಮತ್ತೆ ಶನಿ ಬಲ ಹೇಗಿದೆ ಅಂತ ಎರಡು ಗ್ರಹಗಳ ಬಗ್ಗೆನೇ ನಾವು ಜಾಸ್ತಿ ಕೇರ್ ತಗೊಂಡು ಕೇಳೋದು. ಏನು ಜ್ಯೋತಿಷ್ಯ ಜ್ಞಾನ ಗೊತ್ತಿಲ್ಲ ಅಂದ್ರೂ ಹಳ್ಳಿ ಕಡೆಯವರು ಬಂದು ಕೇಳ್ತಾರೆ, ಸ್ವಾಮಿ ಈ ವರ್ಷ ನನಗೆ 2026 ಶನಿ ಬಲ ಇದೆಯಾ, ಗುರುಬಲ ಇದೆಯಾ ಅಂತ ಕೇಳ್ತಾರೆ. ಯಾಕಂದ್ರೆ ಆ ಎರಡು ಗ್ರಹಗಳು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅದರ ಜೊತೆಗೆ ರವಿ ಗ್ರಹ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ಮತ್ತೆ ಕುಂಭ ರಾಶಿಗೆ ಅಧಿಪತಿಯಾದಂತಾನು ಶನಿ. ಇಲ್ಲಿ ಶನಿಗೂ ಮತ್ತೆ ರವಿಗೂ ಸಂಬಂಧ ಏನಪ್ಪಾ ಅಂತ ಹೇಳಿದ್ರೆ, ಗ್ರಹಗಳ ಸಂಬಂಧಗಳಲ್ಲಿ ನಾವು ನೋಡಿದಾಗ ಈ ಶನಿಯು ಈ ರವಿ ತಂದೆ ಅಂತ ಹೇಳ್ತೀವಿ. ಅಂದ್ರೆ ಈ ಅಪ್ಪ ಮಕ್ಕಳ ಸಂಬಂಧಗಳನ್ನ ನಾವು ನೋಡ್ತೀವಿ. ಆದ್ರೆ ಆ ಗ್ರಹಗಳು ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಲ್ಲ. ಯಾಕೆ ಅಂದ್ರೆ ಛಾಯಾಪುತ್ರ ಅಂದ್ರೆ ಆ ಒಂದು ನೆರಳಿನಲ್ಲಿ ಜನನ ಆಗಿರುವಂಥವನು ಅನ್ನುವಂಥದ್ದು ಒಂದಷ್ಟು ಪುರಾಣಗಳಲ್ಲಿ ಇರುವಂಥ ವಿಚಾರ. ಆದರೆ ನೀವು ಯಾವುದೇ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಶನಿ ರವಿ ಕಾಂಬಿನೇಷನ್ಸ್ ಇರುವಂಥವ್ರಿಗೆ ಆ ತಂದೆ ಮಕ್ಕಳ ನಡುವೆ ಡಿಸ್ಟರ್ಬೆನ್ಸ್ ಇವೆಲ್ಲ ನಾವು ನೋಡ್ತೀವಿ. ಆದರೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಏನು ಪ್ರವೇಶ ಮಾಡುವಂಥದ್ದು ದಿನ ಇರುತ್ತೆ, ಈ ಮಕರ ರಾಶಿಯಲ್ಲಿ 30 ದಿನಗಳು ಇರೋವರೆಗೂ ಸಹ ಈ ಅಪ್ಪ ಮಕ್ಕಳ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ, ಬಾಂಧವ್ಯತೆ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ರವಿ ಪಿತೃಕಾರಕ ಮತ್ತೆ ಆರೋಗ್ಯಕಾರಕ ಅಂತ ಹೇಳ್ತೀವಿ. ಅದರ ಜೊತೆಗೆ ಶನಿ ಒಂದೊಂದು ಕಾರ್ಯತತ್ವಗಳನ್ನು ಕೊಡ್ತಾನೆ. ಶನಿ ಸರ್ವಯೋಗಕಾರಕ ಮತ್ತೆ ಆಯುಷ್ಯಕಾರಕ ಅಂತ ಹೇಳ್ತೀವಿ. ಇಲ್ಲಿ ಆಯುಷ್ಯಕಾರಕ, ಆರೋಗ್ಯಕಾರಕ, ಪಿತೃಕಾರಕ, ಸರ್ವಯೋಗಕಾರಕ ಗ್ರಹಗಳು ಏನಿದೆ ಒಟ್ಟಾರೆ ಮಕರ ರಾಶಿಗೆ ಸೇರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಒಂದಷ್ಟು ಉನ್ನತ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ. ನೋಡಿ, ಸೈಂಟಿಫಿಕ್ ಆಗಿ ಜ್ಯೋತಿಷ್ಯದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೋಬಹುದು ಅಂತ ಹೇಳುತ್ತೆ. ಸೊ ಈ ಒಂದು ಕಾರಣಗಳಿಂದ ಒಂದಷ್ಟು ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ಅಂದರೆ ಗುರುಜಿ, ಈಗ ನಾವು ಪ್ರತಿ ಹಬ್ಬ ಅಥವಾ ಹುಣ್ಣಿಮೆ ಅಂತ ಬಂದಾಗ ಎಲ್ಲರೂ ಅಂದ್ಕೊಳ್ಳೋದು ಇಲ್ಲಿಂದ ನಮ್ಗೆ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಇಲ್ಲಿಂದ ನಮ್ಗೇನಾದರೂ ಒಳ್ಳೆಯದಾಗುತ್ತಾ ಈ ದಿನದಿಂದ, ಈ ಕ್ಷಣದಿಂದ ಅಂತ. ನಮಗೆ ಪ್ರತಿ ಗ್ರಹಗತಿಗಳು ಬದಲಾಗ್ತಾ ಇದೆ ಅಥವಾ ಇನ್ನೇನು ಚೇಂಜಸ್ ಆಗ್ತಾ ಇದೆ ಅಂತ ಅಂದಾಗ ನಾವೆಲ್ಲರೂ ಯೋಚನೆ ಮಾಡೋದು ನಮ್ಮ ರಾಶಿಗೆ ಶುಭ ಇದೆಯಾ, ನಮ್ಮ ರಾಶಿಗೆ ನಷ್ಟ ಇದೆಯಾ ಅಂತ. ಈಗಾಗಲೇ ಕೆಲವು ರಾಶಿಗಳಿಗೆ ಗುರುಬಲ ಇದೆ, ಕೆಲವು ರಾಶಿಗಳಿಗೆ ಶನಿ ದೋಷ ಇದೆ. ನೀವು ವರ್ಷದ ಭವಿಷ್ಯ ಹೇಳಬೇಕಾದ್ರೆ ತುಂಬಾ ರಾಶಿಗಳ ಬಗ್ಗೆ ಹೇಳಿದ್ರಿ, ಈ ವರ್ಷ ಜಾಕ್ಪಾಟ್ ಇದೆ ನಿಮಗೆ, ಇನ್ನು ಕೆಲವು ರಾಶಿಗಳಿಗೆ ಎಚ್ಚರಿಕೆ ವಹಿಸಿ ಅಂತ. ಸೊ ಈ ಮಕರ ಸಂಕ್ರಾಂತಿಯಿಂದ ಬಹಳ ಪ್ರಭಾವಿತಕ್ಕೆ ಒಳಗಾಗುವಂಥ ರಾಶಿಗಳಿಗೆ ಯಾವುದಾದ್ರೂ ಇದೆಯಾ? ಅದು ಧನಾತ್ಮಕವಾಗಿ ಆಗಿರ್ಬೋದು ಅಥವಾ ಋಣಾತ್ಮಕವಾಗಿ ಆಗಿರ್ಬೋದು ಅಂತ. ಖಂಡಿತ ಒಳ್ಳೆ ಯೋಗಗಳೇ ಇದೆ ಅನ್ನುವಂಥದ್ದು. ಎಲ್ಲ ರಾಶಿಯವರಿಗೂ ಒಳ್ಳೆಯದೇ ಆಗಲಿ. ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಬೇಗ ಒಳ್ಳೆ ಫಲಗಳನ್ನು ಕೊಡುವಂಥದ್ದು, ನಿರೀಕ್ಷೆಗೆ ತಕ್ಕಂಥ ಪ್ರತಿಫಲ ಕೊಡುವಂಥದ್ದು ಇರುತ್ತೆ. 5 ರಾಶಿಯವರೆಗೆ ಈ ಕೆಲವರು ಹೇಳ್ತಾ ಇರ್ತಾರಲ್ಲ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬಿಡುತ್ತೆ ಅಂತ. ಆ ತರ ಒಂದಷ್ಟು ಫಲಗಳು ಅವರು ಏನ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಂದಷ್ಟು ಪ್ರಮೋಷನ್ಗೋಸ್ಕರ ಎದುರು ಕಾಯ್ತಾ ಇದ್ದಾರೆ, ಒಂದಷ್ಟು ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಒಂದಷ್ಟು ಈ ವರ್ಷ ನನಗೆ ಏನಾದರೂ ಒಳ್ಳೇದಾಗುತ್ತಾ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿರೋಂಥವ್ರಿಗೆ ಬಹಳ ಚೆನ್ನಾಗಿದೆ
ಆಗಿದೆ ಅನ್ನುವಂಥದ್ದು ಹೇಳಬಹುದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ರಾಶಿಗಳು ಅಂತ ಹೇಳಿದ್ರೆ ನೋಡಿ, ವೃಷಭ ರಾಶಿಯವರು, ಈಗಾಗಲೇ ನೀವೇನಾದರೂ ವೃಷಭ ರಾಶಿಯಲ್ಲಿ ಜನನ ಆಗಿದ್ದೀರಾ ಅಂತ ಹೇಳಿದ್ರೆ ಪ್ರಸ್ತುತ ವೃಷಭ ರಾಶಿಗೆ ಶನಿ ಅನುಗ್ರಹ ಇದೆ. ಮತ್ತು ಅದರ ಜೊತೆಗೆ ಗುರು ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಭಾಳ ಜನ ಈ ವೃಷಭ ರಾಶಿಯವರು ಒಂದಷ್ಟು ಸಾಲ ಋಣ ಇಂಥದ್ದು ಸಿಕ್ಕಾಕ್ಕೊಂಡಿರುವಂಥವ್ರಿಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗುತ್ತೆ, ಒಂದಷ್ಟು ಸಾಲದ ಹೊರೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವೃಷಭ ರಾಶಿಯವ್ರಿಗೆ ಜೂನ್ ತನಕ ಭಾಳ ಚೆನ್ನಾಗಿದೆ, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ. ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು, ಹೊಸ ಮನೆ ಖರೀದಿ ಮಾಡಬಹುದು, ಹೊಸದಾಗಿ ವಾಹನ ಖರೀದಿ ಮಾಡುವಂಥದ್ದು, ಇಂತಹ ಯೋಗಗಳನ್ನು ದಿಢೀರ್ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮದುವೆ ವಿಚಾರಕ್ಕೂ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಈಗಾಗಲೇ ಸಿಂಹ ರಾಶಿಯವರಿಗೆ ಈ ರಾಶ್ಯಾಧಿಪತಿ ಬಂದು ಮಕರ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಮತ್ತು ಅದರ ಜೊತೆಗೆ ಈಗಾಗಲೇ ಸಿಂಹರಾಶಿಯವರಿಗೆ ಸಂಪೂರ್ಣವಾಗಿ ಗುರುಬಲ ಇರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಅಷ್ಟಮ ಶನಿ ನಡೀತಾ ಇದೆ. ಈ ಅಷ್ಟಮ ಶನಿ ಮತ್ತು ಗುರುಬಲ ಮತ್ತು ಏನು ರವಿ ಮಕರ ರಾಶಿಗೆ ಬದಲಾವಣೆ ಆಗ್ತಾ ಇದೆ, ಇದರಿಂದ ಏನಾಗುತ್ತೆ ಅಂದರೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು, ಇವತ್ತು ಎಷ್ಟೋ ಜನ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂತಹ ಸಮಸ್ಯೆಗಳೇನಾದರೂ ಇದ್ದರೂ ಬಗೆಹರಿಸ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ಸಮಯ. ಮತ್ತು ತಂದೆ ಮಕ್ಕಳ ನಡುವೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಿರ್ತಾರೆ, ಅಥವಾ ಅಣ್ಣ ತಮ್ಮಂದರ ನಡುವೆ ಒಂದಷ್ಟು ಜಗಳಗಳಾಡಿ ದೂರ ಆಗಿರ್ತಾರೆ, ಅಥವಾ ಅಕ್ಕ ತಂಗಿರ ವಿಚಾರದಲ್ಲಿ ಒಂದಷ್ಟು, ಅಥವಾ ಅಕ್ಕ ಮತ್ತು ತಮ್ಮ ಆಗ್ಬೋದು, ಅಣ್ಣ ಆಗಬಹುದು, ಒಂದಷ್ಟು ಮಾನಸಿಕವಾಗಿ ಕಿರಿಕಿರಿ ಆಗಿರುವಂಥದ್ದು, ಇಂಥದ್ದನ್ನೆಲ್ಲ ಸರಿಪಡಿಸಿಕೊಳ್ಳುವಂತಹ ಒಂದಷ್ಟು ಅವಕಾಶಗಳು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಒಂದಷ್ಟು ಬಿಸ್ನೆಸ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥದ್ದು ಸಿಂಹರಾಶಿಯವರಿಗೆ ಇರುತ್ತೆ. ಇನ್ನು ತುಲಾರಾಶಿಯವರು, ಇವತ್ತು ತುಲಾರಾಶಿಯವರು ಯಾರೆಲ್ಲ ಇದ್ದೀರಾ, ವಿದ್ಯಾವಂತರು ಭಾಳಷ್ಟು ಇದ್ದಾರೆ. ಮತ್ತು ಒಂದಷ್ಟು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ. ಭಾಳ ಜನ ವಿದೇಶಕ್ಕೋಸ್ಕರ ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥವ್ರಿಗಂತೂ 2026 ಅದರಲ್ಲಿ ಸಂಕ್ರಾಂತಿ ಹಬ್ಬ ಆದಮೇಲೆ ಭಾಳ ಚೆನ್ನಾಗಿದೆ. ಹಾಗೆ ಸಂಕ್ರಾಂತಿ ಹಬ್ಬ ಆದಮೇಲೆ ಏನಾಗುತ್ತೆ ಅಂದರೆ, ಈಗ ಎಕ್ಸಾಮ್ಗಳು ಬರುತ್ತೆ, ಒಂದಷ್ಟು ಇಲ್ಲಿ ಒಳ್ಳೆಯ ರಿಸಲ್ಟ್ ಬಂದ ಮೇಲೆ ವಿದೇಶಕ್ಕೂ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಅನುಕೂಲ ಆದಂಥದ್ದು ಅಂತ ಹೇಳ್ತೀವಿ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟೋ ಜನ ಇದ್ದೀರಾ ತುಲಾರಾಶಿಯವರು, ಅಂಥವ್ರಿಗೂ ಈ 2026 ಅನ್ನುವಂಥದ್ದು ಒಂದಷ್ಟು ಇಂಪ್ರೂವ್ಮೆಂಟು ಈ ಮಕರ ಸಂಕ್ರಾಂತಿ ಆದ ಮೇಲೆ ಒಂದಷ್ಟು ಒಳ್ಳೆಯ ಒಂದು ಅವಕಾಶಗಳು ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಅದರ ಜೊತೆಗೆ ಧನುರಾಶಿವರೆಗಂತೂ ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಧನುರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ನೋಡಿ, ದ್ವಿತೀಯ ಸ್ಥಾನದಲ್ಲಿ ಒಂದಷ್ಟು ಗ್ರಹಗಳ ಸಂಯೋಗಗಳು ನಡೆಯುತ್ತೆ, ಒಂದಷ್ಟು ಗ್ರಹಗಳ ಬಲಿಷ್ಠವಾಗಿ ಒಂದು 4-5 ಗ್ರಹಗಳು ಒಟ್ಟಾರೆ ಒಂದಷ್ಟು ತಿಂಗಳ ಕಾಲ ಇರುತ್ತೆ. ಮತ್ತು ಅದರ ಜೊತೆಗೆ ರವಿ ದ್ವಿತೀಯ ಸ್ಥಾನದಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ ನೋಡಿ. ಈ ಥರ ಕಾಂಬಿನೇಷನ್ಸ್ ಇರೋವಂಥವ್ರಿಗೆ ಧನುರಾಶಿಯವರಿಗೆ ಪ್ರಮುಖವಾಗಿ ಸಪ್ತಮದಲ್ಲಿತ್ತು ಅಂದರೆ ಗುರು ವಿವಾಹ ಶುಭ ಕಾರ್ಯಗಳು ಆಗುತ್ತೆ ಅಂತ ಹೇಳುತ್ತೆ. ಅದು ಭಾಳ ಪ್ಲಸ್ ಪಾಯಿಂಟು. ಎರಡನೇದು, ದ್ವಿತೀಯ ಸ್ಥಾನದಲ್ಲಿ ರವಿ ಬಂದಾಗ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹೇಳುತ್ತೆ. ಮತ್ತು ಅದರ ಜೊತೆಗೆ ಮಕರ ರಾಶಿಗೆ ರವಿ ಬದಲಾವಣೆ ಆಗಿರೋದ್ರಿಂದ ಏನು 1 ತಿಂಗಳ ಕಾಲ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ರೇನು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದಿರುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹದ್ದು ಅನುಕೂಲ ಆಗುತ್ತೆ. ಆರೋಗ್ಯ ಮುಖ್ಯವಾಗಿ, ಇವತ್ತು ಎಷ್ಟೇ ಆಸ್ತಿ ಎಷ್ಟೇ ಸಂಪಾದನೆ ಮಾಡಿದ್ರೇನು ಆರೋಗ್ಯ ಸರಿ ಇಲ್ಲ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಸಂಕ್ರಾಂತಿ ಹಬ್ಬ ಆದ ಮೇಲೆ ಆರೋಗ್ಯ ಅಂತೂ ಭಾಳ ಚೆನ್ನಾಗಿರುತ್ತೆ, ಬಹಳ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ. ಇನ್ನೊಂದು ರಾಶಿ ಯಾವುದಪ್ಪ ಅಂದರೆ ಕುಂಭರಾಶಿ. ಯಾಕಂತ ಹೇಳಿದ್ರೆ ಕುಂಭರಾಶಿಗೆ ಈಗಾಗಲೇ 7.5 ಕೊನೆಯ ಹಂತದಲ್ಲಿ ಇರೋವಂಥದ್ದು ನಾವು ನೋಡ್ಬೋದು. ಎರಡನೇದು, ಈ 12ನೇ ಮನೆಯಲ್ಲಿ ಏನು ರವಿ ಬದಲಾವಣೆ ಆಗ್ತಾ ಇದೆ, ಒಂದಷ್ಟು ತಂದೆ ಮಕ್ಕಳ ನಡುವೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದ್ರೇನು, ಒಂದಷ್ಟು ಸಮಸ್ಯೆಗಳು ಬಂದ್ರೇನು ಈ ಪಂಚಮ ಸ್ಥಾನದಲ್ಲಿರುವಂಥ ಗುರು ಒಂದಷ್ಟು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲಿ ಪ್ರಮುಖವಾಗಿ ಬಿಸ್ನೆಸ್ ಅನ್ನೋದೆಲ್ಲ ಒಂದಷ್ಟು ಕೆಲಸದಲ್ಲಿ ಇರುವಂಥವ್ರಿಗೂ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಅನುಕೂಲ ಆಗುತ್ತೆ. ಅಥವಾ ಏನಾದರೂ ವರ್ಗಾವಣೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಇರೋವಂಥ ಕೆಲಸ ಸರಿ ಇಲ್ಲ ಬೇರೆ ಕೆಲಸ ನೋಡೋಣ ಅನ್ನುವಂಥದ್ದು ಏನಾದರೂ ಪ್ರಯತ್ನ ಮಾಡುವಂಥವ್ರು ಯಾರೆಲ್ಲ ಕುಂಭರಾಶಿ ಇರ್ತಾರೋ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ಈ ರಾಶಿಯವರೆಗೆ ಈ ಸಂಕ್ರಾಂತಿ ಹಬ್ಬದ ನಂತರ
ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಕಂಡುಬರುತ್ತೆ. ಸರಿ ಗುರುಜಿ, ಪಾಸಿಟಿವ್ ಯಾವ್ದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಕೆಲವು ರಾಶಿಗಳಿಗೆ ಒಂದು ಸಣ್ಣ ಆರೋಗ್ಯ ಸಮಸ್ಯೆನೋ ಅಥವಾ ಆರ್ಥಿಕ ಸಮಸ್ಯೆನೋ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆನೋ, ಅಂದ್ಕೊಂಡಿದ್ದ ಕೆಲಸ ಸ್ವಲ್ಪ ಹಿನ್ನಡೆ ಆಗತ್ತೆ ಅಂಥ ರಾಶಿಗಳು ಇದ್ದರೆ ಪರಿಹಾರ ಅನ್ನೋದು ಏನಾದರೂ ಇದೆಯಾ? ಈ ಮಕರ ಜ್ಯೋತಿ ಎಂದು ಅಥವಾ ಮಕರ ಸಂಕ್ರಾಂತಿ ಎಂದು ಈ ಥರ ಸಂಕಲ್ಪ ಮಾಡ್ಕೋಬೇಕು, ಈ ಥರ ಆರಾಧನೆ ಮಾಡ್ಕೊಳ್ಬೇಕು, ಈ ದೇವರ ಮೊರೆ ಹೋಗಬೇಕು, ಈ ಥರದ್ದು ಏನಾದರೂ ಪರಿಹಾರ ಅನ್ನೋದು ಇದೆಯಾ? ಖಂಡಿತ ಇದೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಒಂದಷ್ಟು ಸಮಸ್ಯೆಗಳು ಬಂದಾಗ ಅದಕ್ಕೆ ಆದಂಥ ಒಂದಷ್ಟು ಪರಿಹಾರಗಳನ್ನು ನಾವು ನೋಡಬಹುದು. ಈಗ ನೋಡಿ, ಜನ್ಮ ಶನಿ ಅಂತ ಹೇಳ್ತೀವಿ ಮೀನ ರಾಶಿಯವರೆಗೆ. ಹಾಗಾಗಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರ ಮತ್ತೆ ಎಳ್ಳು ದಾನ ಮಾಡೋದು ಬಹಳ ಒಳ್ಳೆಯದು ಮೀನ ರಾಶಿಯವರಿಗೆ. ಅವ್ರಿಗೊಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಸೋಂಬೇರಿತನ ಜಾಸ್ತಿ ಆಗುತ್ತೆ. ಎಜುಕೇಷನ್ ಮಾಡುವಂಥ ಮಕ್ಕಳಂತೂ ಓದೋದ್ರಲ್ಲಿ ಹಿನ್ನಡೆ ಆಗುವಂಥದ್ದು, ಬೇಡವಾದ ದಾರಿಯಲ್ಲಿ ಹೋಗುವಂಥದ್ದು, ಮೈ ಮೇಲೆ ಹೇಳ್ಕೊಳ್ಳುವಂಥದ್ದು ಸಮಸ್ಯೆಗಳು ಬರುತ್ತೆ. ಕೋರ್ಟು ಕಚೇರಿ ಇವೆಲ್ಲವೂ ಈ ಮೇಷರಾಶಿಯವರಿಗೆ ಮತ್ತು ಮೀನರಾಶಿಯವರಿಗೆ ಕಾಡಿಸುತ್ತೆ ಅಂತ ಹೇಳುತ್ತೆ. ಸೊ ಇವರಿಬ್ಬರೂ ಅಷ್ಟೇ ಒಂದು ಸ್ವಲ್ಪ ಎಳ್ಳೆಣ್ಣೆ ಮತ್ತು ಅದರ ಜೊತೆ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರವನ್ನು ಪೂಜೆ ಮಾಡಿ ಆದಷ್ಟು ದಾನ ಮಾಡೋದು ಬಹಳ ಒಳ್ಳೆಯದು. ಯಾಕಂದರೆ ನಾನು ಆಗಲೇ ಹೇಳಿದೆ, ದಾನಕ್ಕೆ ಶ್ರೇಷ್ಠವಾದಂಥ ಒಂದು ದಿನ ಅಂತ. ಸೊ ಈ ದಿನ ಮಾಡೋದ್ರಿಂದ ಇಡೀ ವರ್ಷ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಮಿಥುನ ರಾಶಿಗೆ ಜನ್ಮ ಗುರು ಒಂದು ಸ್ವಲ್ಪ ಎಳ್ಳು, ಕಡಲೆಕಾಳು, ಗೋಧಿ ದಾನ ಮಾಡೋದು ಒಳ್ಳೆಯದು. ಜನ್ಮ ಗುರು ಇದ್ದಾಗ ಯಾವಾಗೂ ಯೋಚನೆ, ಚಿಂತೆ, ಟೆನ್ಷನ್ ಜಾಸ್ತಿ, ಇದೆಲ್ಲ ಜಾಸ್ತಿ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇದ್ದಾನೆ. ಸ್ವಲ್ಪ ಖರ್ಚುಗಳು ಜಾಸ್ತಿ. ಬಹಳ ಬುದ್ಧಿವಂತರಿದ್ದಾರೆ ಕರ್ಕಾಟಕ ರಾಶಿಯವರು. ಆದರೂ ಬೇಡ ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರದಲ್ಲಿ ದುಡ್ಡಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಈ ವರ್ಷದಲ್ಲಿ. ಆದಷ್ಟು ಎಲ್ಲಿವರೆಗೂ ಆ ಥರ ಇರುತ್ತೆ ಅಂದರೆ ಜೂನ್ವರೆಗೂ ಆ ಥರ ಇರುತ್ತೆ. ಯಾವುದೇ ಹೊಸದಾಗಿ ಬಿಸ್ನೆಸ್ ಮಾಡೋದು ಅಥವಾ ಯಾರಿಗೊಂದು ದುಡ್ಡು ಕೊಡೋದು ಅದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಗುರು ದೇವಸ್ಥಾನಗಳಿಗೆ ಹೋಗಿ ಬರೋದು ಅಥವಾ ರಾಘವೇಂದ್ರ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ರೂಢಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಕನ್ಯಾ ರಾಶಿಯವರಿಗಂತೂ ಕೆಲಸದಲ್ಲಿ ಟೆನ್ಷನ್ ಜಾಸ್ತಿ. ಯಾಕಂದರೆ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ, ಮತ್ತು ನಾವು ಪಂಚಮ ಸ್ಥಾನದಲ್ಲಿ ರವಿ ಬದಲಾವಣೆ ಆಗ್ತಾ ಇದ್ದಾನೆ. ಸರ್ಕಾರಿ ಕೆಲಸದವಲ್ಲಿ ಏನಾದರೂ ಪ್ರಯತ್ನ ಮಾಡೋರಿಗೆ ಅನುಕೂಲ ಆಗ್ಬಿಡುತ್ತೆ, ಕೆಲಸ ಸಿಕ್ಬಿಡುತ್ತೆ. ಕೆಲಸ ಸಿಕ್ಕಿದ್ರೂ ಟೆನ್ಷನ್ ಜಾಸ್ತಿ, ಕೆಲಸದ ಒತ್ತಡಗಳು ಜಾಸ್ತಿ, ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಇಲ್ಲ, ಪಂಚಮ ಶನಿ ನಡೀತಾ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಚಂದ್ರನ ಆರಾಧನೆ ಮಾಡುವಂಥದ್ದು, ಅಕ್ಕಿ ಎಳ್ಳು ದಾನ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ರಾಶಿಗಳು ಅಂತ ಬಂದಾಗ ಒಂದಷ್ಟು ಒಳ್ಳೆಯದು ಆಗುತ್ತೆ, ಒಂದಷ್ಟು ಸಮಸ್ಯೆಗಳು ಬರುತ್ತೆ. ಈಗ ಸಂಕ್ರಾಂತಿ ಹಬ್ಬದ ಆಚರಣೆ ಅಂತ ಬಂದಾಗ ನೀವು ಹೇಳ್ತಾ ಇದ್ರಿ ಹಿಂದಿನ ದಿನದಿಂದನೇ ಪ್ರಾರಂಭ ಆಗತ್ತೆ, ಅದು ಸ್ನಾನ ಆಗಿರ್ಬೋದು ಅಥವಾ ಆಚರಣೆಗಳಾಗಿರ್ಬೋದು ಅಂತ. ನಾವು ಬೆಳಗ್ಗೆ ದೇವರ ಆರಾಧನೆ, ಮನೆ ದೇವರ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಇದರಲ್ಲಿ ಅಂತ ಹೇಳ್ತಾ ಇದ್ರಿ. ಆರಾಧನೆ ರೀತಿ ಯಾವ ರೀತಿ ಆಗಿರಬೇಕು ಅಂತಂದರೆ ನಾವು ಬೆಳಗ್ಗೆನೇ ಪೂಜೆ ಮಾಡೋದಾಗಿರ್ಬೋದು ಅಥವಾ ನೈವೇದ್ಯ ಅರ್ಪಿಸೋದಾಗಿರ್ಬೋದು, ಹೇಗಿರಬೇಕಾಗತ್ತೆ ಈ ಪ್ರಕ್ರಿಯೆಗಳು ಅಂತ ಗುರೂಜಿ? ನೋಡಿ, ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನದಂದು ಏನು ಮಾಡಬೇಕು, ಏನು ಮಾಡಬಾರ್ದು ಭಾಳ ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಪ್ರಮುಖವಾಗಿ ನಾನು ಆಗಲೇ ಹೇಳಿದೆ, ಸ್ನಾನದ ವಿಚಾರದಲ್ಲಿ ಒಂದಷ್ಟು ಎಳ್ಳನ್ನು ನೀರಿಗೆ ಹಾಕಿ ಮತ್ತು ಎಳ್ಳೆಣ್ಣೆಯಲ್ಲಿ ಒಂದಷ್ಟು ಸ್ನಾನ ಮಾಡೋದು ಬಹಳ ಒಳ್ಳೆಯದು, ಎಳ್ಳೆಣ್ಣೆ ಇಟ್ಕೊಂಡು ಅನ್ನುವಂಥದ್ದು. ಸೊ ಇದು ಪ್ರತಿನಿತ್ಯನೂ ಸ್ನಾನದ ವಿಚಾರದಲ್ಲಿ ಬಂದಾಗ ಇದೊಂದು ವಿಭಿನ್ನವಾದಂಥ ಸ್ನಾನ ಆಗಿರುತ್ತೆ. ಅದು ಆಯುಷ್ಯ ವೃದ್ಧಿ ಆಗೋದಕ್ಕೆ ಅನುಕೂಲ ಆಗುವಂಥದ್ದು ಇರುತ್ತೆ. ಇನ್ನು ಅದರ ಜೊತೆಗೆ ಮನೆ ದೇವರು ಮತ್ತು ಧಾನ್ಯ ಲಕ್ಷ್ಮಿ ಪೂಜೆ ಮಾಡುವಂಥದ್ದು. ನೀವು ಈಗ ರೈತರಾಗಿದ್ದರೆ ಅವರು ಅಲ್ಲಿ ಕಣದಲ್ಲಿ ಇಟ್ಟು ಎಲ್ಲ ಪೂಜೆಯನ್ನು ಮಾಡುವಂಥ ಪದ್ಧತಿ ನಾವು ನೋಡ್ಬೋದು. ನಿಮ್ಮ ಮನೆಯಲ್ಲೇ ಒಂದು ಸ್ವಲ್ಪ ಅಕ್ಕಿ ಆಗ್ಬೋದು, ದವಸ ಧಾನ್ಯಗಳು ಇದ್ದೇ ಇರುತ್ತಲ್ವ, 5 ಧಾನ್ಯಗಳನ್ನು ಒಂದು ತಾಮ್ರದ ಬೋಲು ಅಥವಾ ಸ್ಟೀಲ್ದು ಯಾವುದು ಬರುತ್ತಲ್ವ, ತಾಮ್ರ ಇದ್ದರೆ ಬಹಳ ಶ್ರೇಷ್ಠ, ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡುವಂಥದ್ದು ಅದನ್ನು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಹತ್ತಿರದಲ್ಲಿ ಏನಾದರೂ ಈ ಭತ್ತದ ತೆನೆ ಇದ್ದರೆ ಬಾಗಿಲಿಗೆ ಕಟ್ಟುವಂಥದ್ದು ಮತ್ತು ಕಬ್ಬಿನ ಜಲ್ಲೆಯನ್ನು ಬಾಗಿಲಿಗೆ ಕಟ್ಟುವಂಥದ್ದು, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಪದ್ಧತಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳುತ್ತೆ. ಮತ್ತು ಅದರ ಜೊತೆಗೆ ಅವರೆಕಾಯಿ ಮತ್ತು ಕಡಲೆಕಾಯಿ, ಸಿಹಿ ಗೆಣಸು ಅದನ್ನು ಬೇಯಿಸಿ ಮೊದಲಿಗೆ ದೇವರಿಗೆ ನೈವೇದ್ಯಾದಿಗಳನ್ನು ಮಾಡಬೇಕು. ನೀವು ಬೇಯಿಸೋವಾಗೇ ಒಂದಷ್ಟು ಉಪ್ಪು ಹಾಕಿದಿರ, ಒಂದಷ್ಟು ದೇವರಿಗೆ ಸಾತ್ವಿಕವಾದಂಥ ಆಹಾರ ದೇವರಿಗೆ ನೈವೇದ್ಯ ಮಾಡಬೇಕಲ್ವ. ಹಾಗಾಗಿ ಒಂದಷ್ಟು ಉಪ್ಪು ಹಾಕಿದಿರ ಒಂದು ಸಪ್ರೇಟಾಗಿ ತೆಗೆದಿಟ್ಟು ದೇವರಿಗೆ ಇಡಬೇಕು. ನೀವು ಉಪಯೋಗಿಸೋದು ಎಲ್ಲರಿಗೂ ಕೊಡುವಂಥದ್ದು ಇದು ಬಹಳ ಮುಖ್ಯವಾಗಿ. ಯಾಕಂತ ಹೇಳಿದ್ರೆ ನೈವೇದ್ಯದಲ್ಲಿ ಅದು ಹಬ್ಬ ಹರಿದಿನಗಳು ಬಂದಾಗ ಅದರದ್ದೇ ಆದಂತಹದ್ದು ಒಂದಷ್ಟು
ಅಡುಗೆಗಳು ಇವೆಲ್ಲ ಮಾಡುವಂಥ ಪದ್ಧತಿ ಇರುತ್ತೆ. ಅದರಲ್ಲಿ ಈ ಅವರೆಕಾಯಿ ಮತ್ತು ಅದ್ರ ಜೊತೆಗೆ ಸಿಹಿ ಗೆಣಸಾಗ್ಬೋದು, ಕಡಲೆಕಾಯಿ ಆಗೋದು, ಇದು ಬಹಳ ವಿಭಿನ್ನವಾದಂಥದ್ದು. ಹಾಗಾಗಿ ಬೇಯಿಸಿ ಅದನ್ನು ಮಕ್ಕಳಿಗೆ ಕೊಡೋದು ಅಥವಾ ಅಕ್ಕಪಕ್ಕ ಮನೆಯವ್ರಿಗೆ ಕೊಡುವಂಥದ್ದು. ಮತ್ತು ಅದ್ರ ಜೊತೆಗೆ ಎಳ್ಳು ಬೀರೋ ಹಬ್ಬ ಆಗಿರೋದ್ರಿಂದ ಒಂದು ಸ್ವಲ್ಪ ಎಳ್ಳು ಮತ್ತು ಬೆಲ್ಲ, ಈಗೆಲ್ಲ ಮೊದಲೆಲ್ಲ ಎಳ್ಳು ಬೆಲ್ಲನೇ ಕೊಡ್ತಾ ಇದ್ದಿದ್ದು. ಈಗೆಲ್ಲ ಏನಾಗಿದೆ ಅಂದರೆ ಅದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ ಎಲ್ಲ ತೆಗೆದು ಅದನ್ನು ಡಿಸೈನಾಗಿ ಕಟ್ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಒಂದಷ್ಟು ಹುರಿಗಡಲೆ ಹಾಕುವಂಥದ್ದು ನಾವು ನೋಡ್ತೀವಿ. ಕಡಲೆ ಬೀಜವನ್ನು ಅದನ್ನು ಲೈಟಾಗಿ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾರೆ. ಮತ್ತು ಸಕ್ಕರೆ ಅಚ್ಚುಗಳನ್ನು ಮಾಡ್ತಾರೆ, ಅದನ್ನು ಸಹ ಕೊಡುವಂಥ ಪದ್ಧತಿ ಇದೆ. ಶಾಸ್ತ್ರದಲ್ಲಿ ಎಳ್ಳು ಬೆಲ್ಲ ಅದ್ರ ಜೊತೆಗೆ ಇದು ಸೇರಿಸ್ಕೊಂಡಿದೆ, ಈಗಾಗಲೇ ಬಂದಿದೆ, ನಡೀತಾ ಇದೆ. ಅದನ್ನು ಕೊಡಬಹುದು, ಏನು ಕೊಡಬಾರ್ದು ಅನ್ನೋದೇನಿಲ್ಲ. ಸೊ ಅದನ್ನು ಸಹ ದೇವ್ರ ಹತ್ರ ಇಟ್ಟು ಅವರು ತಗೊಂಡು ಮನೆಯವ್ರಿಗೂ, ಮಕ್ಕಳಿದ್ರೇನೂ ಅಷ್ಟೇ, ಮಕ್ಕಳು ಏನೋ ಬೈತಾ ಇರ್ತಾರೆ, ಏನೋ ಕಿರಿಕಿರಿ ಮಾಡ್ತಾ ಇರ್ತಾರೆ, ನೋಡಪ್ಪ ಈ ವರ್ಷ ಆದ್ರೂ ಒಳ್ಳೆ ಮಾತನಾಡು, ತಂದೆ ತಾಯಿಗೆ ಒಳ್ಳೆ ಬೆಲೆ ಕೊಡು, ಎಜುಕೇಷನ್ ಬಗ್ಗೆ ಗಮನ ಕೊಡು, ಸ್ವಲ್ಪ ಹೇಳಬೇಕು ಅವ್ರಿಗೆ. ಮತ್ತು ಅವ್ರು ಹಿರಿಯರು ನಮಸ್ಕಾರ ಮಾಡ್ಕೊಳ್ಳುವಂಥದ್ದು, ಆಶೀರ್ವಾದ ತಗೊಳ್ಳುವಂಥದ್ದು, ಇದನ್ನು ಇರುವಂಥದ್ದು ಇರುತ್ತೆ. ಇದರಲ್ಲಿ ಒಂದಷ್ಟು ಹಬ್ಬ ಹರಿದಿನಗಳು ಬಂದಾಗ ಸಂಕ್ರಾಂತಿ ಹಬ್ಬದಲ್ಲಿ ಒಂದಷ್ಟು ಸಂಪ್ರದಾಯ ಬಿಟ್ಟು ಹೋಗಿದೆ. ಯಾಕಂದರೆ ಇದು ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋವಂಥದ್ದು. ಈ ನಿಮ್ಮ ಮನೆಯಲ್ಲಿ 5 ವರ್ಷದ ಏನಾದರೂ ಮಗು ಇದ್ದರೆ, 5 ವರ್ಷದ ಒಳಗಡೆ ಮಗು ಇದ್ದರೆ ಇದೊಂದು ಮಾಡೇ ಮಾಡಿ ನೀವು. ಯಾಕಂತ ಹೇಳಿದ್ರೆ ಮಗುವಿನ ಆರೋಗ್ಯ ಮತ್ತು ಅದರ ಜೊತೆಗೆ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗೋದಕ್ಕೆ ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ. ಏನಪ್ಪ ಅಂತ ಹೇಳಿದ್ರೆ, ನೀವು ಮಕ್ಕಳೇನಾದರೂ ಇತ್ತು ಅಂದರೆ ಹಿಂದಿನ ಕಾಲದಲ್ಲಿ ಈ ಎಳ್ಚೆ ಹಣ್ಣು ಬರ್ತಾಯಿತ್ತು, ನೀವು ನೋಡಿರಬಹುದು. ಒಂದು ಹಳ್ಳಿ ಕಡೆ ಇದ್ದರೆ ಇದೆಲ್ಲ ಸಂಪ್ರದಾಯಗಳು ಇವತ್ತಿಗೂ ಆಚರಣೆ ಇದೆ. ಸಿಟಿಯ ಕಡೆ ಏನೂ ಗೊತ್ತಿರೋದಿಲ್ಲ. ಒಂದಷ್ಟು ಕೆಲವು ಗೊತ್ತಿರೋರು ಆಚರಣೆ ಮಾಡ್ತಾರೆ, ಕೆಲವರು ಸುಮ್ಮನೆ ಆಗ್ಬಿಡ್ತಾರೆ, ಮರ್ತೋಗ್ತಾರೆ. ಯಾಕಂದರೆ ಈ ಮಾಧ್ಯಮ ಅಂತ ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ ಬಾಯಿಗೆ. ಹಾಗಾಗಿ ಆಚರಣೆಗಳು ತಿಳ್ಕೊಳ್ಳಿ. ಯಾಕಂದರೆ ಮಕ್ಕಳು ಒಬ್ಬನೇ ಮಗ ಇರ್ತಾನೆ, ಒಬ್ಬಳೇ ಮಗಳು ಇರ್ತಾಳೆ. ಸೊ ಅವ್ರಿಗೆಲ್ಲ ಒಳ್ಳೇದಾಗಬೇಕಲ್ಲ, ಆಸೆ ಆಕಾಂಕ್ಷೆಗಳು. ನಮ್ಮ ಮಗ IAS ಆಫೀಸರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆರೋಗ್ಯವಂತರಾಗಿರಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಎಲ್ಲ ತಂದೆ ತಾಯಿಗೆ ಇದ್ದೇ ಇರುತ್ತೆ. ಅಷ್ಟೇ ಪ್ರೀತಿಯಿಂದ ಸಾಕಿರ್ತಾರೆ. ಹಬ್ಬ ಅನ್ನೋದು ಬಂದಾಗ ಇವೆಲ್ಲ ಮಾಡಿದಾಗ ಅವ್ರ ಏಳ್ಗೆ ಚೆನ್ನಾಗಿರುತ್ತೆ. ಏನು ಮಾಡ್ಕೋಬೇಕಂದ್ರೆ ಎಳ್ಚೆ ಹಣ್ಣು ಸಿಗುತ್ತೆ ಅಂಗಡಿಗಳಲ್ಲಿ. ಇವೆಲ್ಲ ಹಬ್ಬ ಅಂತ ಬಂದಾಗ ಎಲ್ಲ ಕಡೆ ಮಾರ್ತಾ ಇರ್ತಾರೆ. ಅದ್ರ ಜೊತೆಗೆ ಕಡಲೆಕಾಯಿ, ಇದನ್ನೆಲ್ಲ ಬೇಯಿಸಬಾರ್ದು, ಹಾಗೆ ಕಡಲೆಕಾಯಿ ಮತ್ತು ಕಬ್ಬಿನ ಚೂರುಗಳು ಮತ್ತು ಒಂದಷ್ಟು ಚಿಲ್ಲರೆ ಕಾಸು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಮಕ್ಕಳೇನಾದರೂ ಇದ್ದರೆ ಒಂದು ಮಣೆ ಹಾಕ್ಬಿಟ್ಟು ಉತ್ತರಕ್ಕೆ ಕುಣಿಸ್ಬಿಟ್ಟು ಅವ್ರಿಗೆ ಆರತಿಯನ್ನು ಎತ್ತಬಿಟ್ಟು ಒಂದು 5 ಜನ, ಒಂದು 10-12 ಜನ ಇದ್ರೇನು ಸಂತೋಷನೇ. ಆ ಏನು ಎಳ್ಚೆ ಹಣ್ಣು ಮತ್ತು ಕಡಲೆಕಾಯಿ ಮತ್ತು ಅದರ ಜೊತೆಗೆ ಈ ಕಬ್ಬಿನ ಚೂರುಗಳು, ಕಾಯಿನುಗಳು, ಅದು ತಲೆ ಮೇಲೆಯಿಂದ ಅಭಿಷೇಕ ರೀತಿಯಲ್ಲಿ ಹಾಕುವಂಥದ್ದು. ಇದು ಬಹಳ ಒಳ್ಳೆಯದು. ಇದೊಂದಷ್ಟು ಸೈಂಟಿಫಿಕ್ ಆಗಿರುವಂಥ ಆಧಾರ ಇದೆ. ಸುಮ್ಮನೆ ಏನಕ್ಕೆ ಏನು ಮಾಡುವಂಥದ್ದು ಇದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಇರುತ್ತೆ. ಆದರೆ ಇದರಿಂದ ಆಗುವಂಥ ಒಂದಷ್ಟು ವಿಚಾರಗಳು ತಿಳ್ಕೊಂಬಿಟ್ರೆ ಆರೋಗ್ಯದ ವಿಚಾರದಲ್ಲಿ ಬಹಳ ಮುಖ್ಯವಾಗಿದೆ. ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರೆ, ಎಳ್ಚೆ ಹಣ್ಣು ತಿಂತಾ ಇರಲಿಲ್ಲ. ಈ ಟೈಮಲ್ಲಿ ತಿನ್ನಬೇಕು. ಯಾಕಂದರೆ ಈ ಚರ್ಮದ ಮೇಲೆ ಎಲ್ಲ ಒಂಥರ ಕಾಯಿಲೆಗಳು ನಾವು ನೋಡ್ತಾ ಇರ್ತೀವಿ. ಫಂಗಸ್ ಬಂದದ್ದು ಅಥವಾ ವೈಟ್ ಆಗಿರುವಂಥದ್ದು. ಮತ್ತು ಆರೋಗ್ಯ ಚಳಿಯಿಂದ ಒಂದು ಸ್ವಲ್ಪ ಬಿಸಿಗೆ ಬಂದಾಗ ವಾತಾವರಣ ಬದಲಾವಣೆ ಆಗುತ್ತೆ. ಆ ಎಳ್ಚೆ ಹಣ್ಣು ತಿಂದಾಗ ಆಂಟಿಬಯೋಟಿಕ್ ಒಂದಷ್ಟು ದೇಹಕ್ಕೆ ಉಪಯೋಗ ಬರುತ್ತೆ, ಅದು ಅದರಲ್ಲಿ ಇರುತ್ತೆ. ಸೊ ಅದು ಯಾಕಂದ್ರೆ ಅದು ಬಿದ್ದಾಗ ಏನಾಗುತ್ತೆ, ಚಿಲ್ಲರೆ ಕಾಸು ನೋಡ್ತಾರೆ, ಆಸೆಗಳು ಬರುತ್ತೆ, ಇದೇನಪ್ಪ ದುಡ್ಡು ಅಂತ. ಮಕ್ಕಳಿಗೆ ಕಾಯಿನ ಎತ್ಕೊ, 1 ರೂಪಾಯಿ ಕಾಯಿನ ಎತ್ಕೊಂಡು ಖುಷಿ ಆಗುತ್ತೆ, ಮನಸ್ಸಿಗೆ ಏನಾಗುತ್ತೆ, ಒಂದು ಖುಷಿ ಆಗುತ್ತೆ, ಅವ್ರಿಗೂ ಸಂತೋಷ ಆಗುತ್ತೆ, ಕಾಸು ಎತ್ತಿಟ್ಕೋಬಹುದು ಅಂತ. ಕಬ್ಬು ಸಿಹಿಯನ್ನ ಕೊಡುತ್ತೆ ಅಲ್ವಾ. ಎಲ್ಲ ಆಗಿನ ಕಾಲದಲ್ಲಿ ಇವಾಗೆಲ್ಲ ಬಾದಾಮಿ, ಗೋಡಂಬಿ ಇಂಥವೆಲ್ಲ ಡ್ರೈ ಫ್ರೂಟ್ಸ್ ನಾವು ನೋಡ್ತೀವಿ. ಆಗಿನ ಕಾಲದಲ್ಲಿ ಕಡಲೆಕಾಯಿ ಅಂದ್ರೇನೆ ಡ್ರೈ ಫ್ರೂಟ್ಸು. ಆಗಿನ ಕಾಲ ಖುಷಿ. ಕಡಲೆಕಾಯಿಗೆ ಒಂದಷ್ಟು ಬೆಲ್ಲ ಹಾಕೊಂಡು ತಿಂತಾ ಇದ್ದು ಒಣಕೊಬ್ಬರಿ ಜೊತೆ ಸಖತ್ ಚೆನ್ನಾಗಿರ್ತಾ ಇತ್ತು. ಸೊ ಅವಾಗೆಲ್ಲ ಖುಷಿಯಿಂದ ಅದು ಸೇವನೆ. ನೀವು ಆಗಲೇ ಹೇಳ್ದಂಗೆ ಈ ಸ್ವಲ್ಪ ಎಲ್ಲ ಶೀತಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಹೋಗ್ಬೇಕಂತ ಹೇಳಿದ್ರೆ ಒಣಕೊಬ್ಬರಿ ಇವೆಲ್ಲ ತಿಂತಾ ಇದ್ದು. ಹಾಗಾಗಿ ಇದು ಮಿಕ್ಸ್ ಮಾಡ್ಕೊಂಡು ಆಗ ಬಿದ್ದಾಗ ಏನಾಗುತ್ತೆ, ಅವ್ರು ಸುಮ್ಮನೆ ಇರಲ್ವಲ್ಲ, ಮಕ್ಕಳು, ಚಿಕ್ಕ ಮಕ್ಕಳು ಎತ್ತು ಬಾಯಿಗೆ ಹಾಕ್ಕೊಂತಾರೆ. ಸೊ ಇದೆಲ್ಲ ತಿಂದಾಗ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಮತ್ತು ಆರತಿ ಇತ್ತು ಅವ್ರಿಗೆ ಆಶೀರ್ವಾದ ಮಾಡುವಂಥದ್ದು, ಆಯುಷ್ ವೃದ್ಧಿ ಆಗಲಿ, ಹಿರಿಯರ ಆಶೀರ್ವಾದ ಮಾಡಿದ್ರೆ ಒಳ್ಳೆಯದು. ಆ ಹಬ್ಬದ ದಿನ ಈ ರೀತಿ ಯಾರೆಲ್ಲ ಆಚರಣೆ ಮಾಡ್ತಾರೋ ಆ ಮಕ್ಕಳಿಗೆ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಇದೊಂದು ಸಂಪ್ರದಾಯ ಬೇಕು. ಯಾಕಂದ್ರೆ ಹಿಂದೆ ಬಿಟ್ಟೋಗಿದೆ ಒಂದಷ್ಟು ಮಧ್ಯದಲ್ಲಿ. ಕೆಲವು ಮನೆಗಳಲ್ಲಿ ಗೊತ್ತಿರೋರು ಮಾಡ್ತಾರೆ, ಗೊತ್ತಿಲ್ದಿರೋರು ಬಿಟ್ಟುಬಿಟ್ಟಿರ್ತಾರೆ. ಸೊ ಅದನ್ನ ಆಚರಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳುತ್ತೆ. ಗುರುಜಿ, ನಾವು ಯಾವುದಾದ್ರೂ ಒಂದು ಹಬ್ಬ ಅಂತ ಬಂದಾಗ ನಮಗೆಲ್ಲ ಹಬ್ಬಕ್ಕೂ ಅದರದೇ ಆದಂಥ ವಿಶೇಷತೆ ಇದೆ. ಬಟ್ ಒಂದೊಂದು ಹಬ್ಬದಲ್ಲಿ ನಾವು ಈ ದೇವರ ಆರಾಧನೆ ಮಾಡೋದು ತುಂಬ ಸೂಕ್ತ ಅಂತ ನಾವು ನೋಡ್ತಾ ಇರ್ತೇವೆ. ಸೊ ನಮಗೆ ಸಂಕ್ರಾಂತಿ ಅಂದ ತಕ್ಷಣ ಸೂರ್ಯನೇ ನೆನಪಾಗೋದು. ಈ ಕಡೆ ಮಕರ ಜ್ಯೋತಿ, ಅಯ್ಯಪ್ಪ, ಈ ಥರ ಎಲ್ಲ ನಾವು ನೆನಪಿಸ್ಕೊಳ್ತಾ ಇರ್ತೀವಿ. ಇವತ್ತು ನಾವು ಮನೆಯಲ್ಲೆಲ್ಲ ಹಬ್ಬ ಆಚರಣೆ ಮಾಡಿ ಸಂಜೆ ಹೊತ್ತಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ
ಬರೋಣ ಅನ್ನೋದು ಇದ್ದಾಗ ಯಾವ ದೇವಸ್ಥಾನಕ್ಕೆ ಹೋಗೋದು ತುಂಬ ಸೂಕ್ತ? ಮಕರ ಸಂಕ್ರಾಂತಿ ದಿನ ನಮಗೆ ಮನೇಲಿ ಏನೂ ಮಾಡೋದಕ್ಕಾಗಲ್ಲ, ನಾವು ಯಾವುದೋ ಹೊರಗಡೆ ಓದೋದಕ್ಕೆ ಅಂತನೋ ಅಥವಾ ಕೆಲಸಕ್ಕೆ ಅಂತನೋ ಬಂದಿದ್ದೀವಿ ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ತುಂಬ ಒಳ್ಳೆಯದು? ಯಾವ ದೇವರ ಆರಾಧನೆ ಇವತ್ತು ಮಕರ ಸಂಕ್ರಾಂತಿ ದಿನ ಮಾಡಬೇಕು ಅನ್ನೋದು ಅಂತ ಗುರೂಜಿ? ಮನೆ ದೇವರಿಗೂ ಹೋಗೋದು ಬಹಳ ಮುಖ್ಯವಾಗಿರುತ್ತೆ. ವರ್ಷದ ಮೊದಲನೇ ದಿನ ಮನೆ ದೇವರು ಎಲ್ಲೋ ಬಹಳ ಸಾವಿರಾರು ಕಿಲೋಮೀಟರ್ ಇರುವಂಥ ಮನೆ ದೇವರುಗಳು ಇದ್ದಾವೆ. ಮನೆ ಹತ್ರ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಆದರೆ ಸೂರ್ಯನಾರಾಯಣ ದೇವಸ್ಥಾನ ಕಡಿಮೆ ಇದೆ. ಆದರೆ ರಾಮರ ದೇವಸ್ಥಾನ ಇಲ್ದಿದ್ದು ಊರಿಲ್ಲ. ಪ್ರತಿ ಊರಲ್ಲಿನೂ ರಾಮನ ದೇವಸ್ಥಾನ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಸೂರ್ಯನ ವಂಶಸ್ಥನಾದಂಥವನು ಯಾರು? ಶ್ರೀರಾಮಚಂದ್ರ. ಹಾಗಾಗಿ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಪೂಜೆ ಸಂಕಲ್ಪ ಮಾಡಿಸೋದು ಬಹಳ ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ಧಾನ್ಯ ಲಕ್ಷ್ಮಿ ಅಂತ ಹೇಳ್ತೀವಿ. ಧಾನ್ಯ ಲಕ್ಷ್ಮಿ ಸ್ವರೂಪ ಯಾರು? ದೇವಿ. ಹಾಗಾಗಿ ಲಕ್ಷ್ಮೀ ದೇವಸ್ಥಾನ ಆಗ್ಬಹುದು ಅಥವಾ ಗ್ರಾಮ ದೇವತೆ ಆಗ್ಬಹುದು. ಹೋಗಿ ಒಂದು ಸಂಕಲ್ಪ, ಒಂದು ಪೂಜೆ ಮಾಡಿಸ್ಕೊ ಬಂದ್ರೇನು ಬಹಳ ಒಳ್ಳೆಯದು. ಯಾಕಂದ್ರೆ ಧಾನ್ಯ ಲಕ್ಷ್ಮಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಪೂಜೆ ಪುನಸ್ಕಾರಗಳಲ್ಲಿ. ಸೊ ಇದನ್ನ ಆಚರಣೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಏನೂ ಇಲ್ಲ ಅಂದ್ರೇನು ಗೋಮಾತೆನ ಪೂಜೆ ಮಾಡಿ. ಈ ಹಬ್ಬನೇ ಗೋವಿಗಳಿಗೆ ವಿಶೇಷವಾದಂಥದ್ದು. ನಾವು ಹಳ್ಳಿ ಕಡೆ ನೋಡಿದಾಗ ಸಂಜೆ ಆಯ್ತು ಅಂದ್ರೆ ಒಂದಷ್ಟು ಬೆಂಕಿ ಹಾಕಿ ಕಿಚ್ಚಾಯಿಸುವಂತ ಹಬ್ಬ ನೋಡ್ತೀವಿ. ಯಾಕಂತ ಹೇಳಿದ್ರೆ ಅವರ ಒಂದಷ್ಟು ಅಭಿಪ್ರಾಯಗಳು ಏನಪ್ಪಾ ಅಂತ ಹೇಳಿದ್ರೆ, ರೈತರ ಅಭಿಪ್ರಾಯಗಳು ಇಡೀ ವರ್ಷ ಎತ್ತುಗಳು ದುಡ್ದಿರೋದಕ್ಕೇನೆ ನಾವು ಇಷ್ಟು ಒಂದಷ್ಟು ಧಾನ್ಯಗಳೆಲ್ಲ ಶೇಖರಣೆ ಮಾಡಿ ಬಂದಿರೋದು ಮನೆಗೆ ತಗೊಂಡು ಹೋಗ್ತಾ ಇರೋದು. ಅದಕ್ಕೂ ಒಂದು ಪಾಲು ಬೇಕಲ್ವಾ? ಅದಕ್ಕೆ ಅದನ್ನ ಚೆನ್ನಾಗಿ ತೊಳೆದು ಮತ್ತೆ ಆ ಕೊಂಬುಗಳಿಗಾಗ್ಬೋದು ಬಣ್ಣ ರೀತಿಯಲ್ಲಿ ಬಣ್ಣಗಳನ್ನು ಬಳೆದು ಒಂದಷ್ಟು ಕಿಚ್ಚಾಯಿಸುವಂಥದ್ದು, ಸಂಭ್ರಮ ಆಚರಣೆ ಮಾಡುವಂಥದ್ದು ನಾವು ನೋಡ್ತೀವಿ. ಅದರಲ್ಲೇ ಒಂದಷ್ಟು ಸೈಂಟಿಫಿಕ್ ಆಗಿದೆ. ಸುಮ್ಮನೆ ಏನೋ ಹಬ್ಬದ ಆಚರಣೆ ಖುಷಿಯಿಂದ ಅದನ್ನು ಓಡಿಸ್ಬಿಡೋದಲ್ಲ. ಅದರಲ್ಲಿ ಈ ಏನು ಕೆಲಸ ಮಾಡುತ್ತೆ, ಕೆಲವೊಂದು ಗದ್ದೆಗಳಲ್ಲೆಲ್ಲ ಕೆಲಸ ಮಾಡುತ್ತೆ, ಆ ಗೊರಸುಗಳ ಮಧ್ಯದಲ್ಲಿ ಒಂದಷ್ಟು ಪೊಂಗಸ್ ಅಂತ ಬಂದ್ಬಿಟ್ಟಿರುತ್ತೆ. ಅಂತಹದ್ದೇನಾಗುತ್ತೆ, ಬೆಂಕಿ ಮೇಲೆ ಆಯಿಸಿದಾಗ ಅದೇನಾಗುತ್ತೆ, ಬಿಸಿಗೆ ಶಾಖಕ್ಕೆ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ. ನೋಡಿ, ಇದೂ ಅಷ್ಟೇ ಹಿರಿಯರು ಮಾಡಿರುವಂಥದ್ದು ಸಂಪ್ರದಾಯಗಳು ಅದೊಂದಷ್ಟು ಸೈಂಟಿಫಿಕ್ ಆಗಿ ಇರುತ್ತೆ ಅಂತ ಹೇಳ್ತೀವಿ. ಎಲ್ಲರೂ ಇದೆಲ್ಲ ಮೂಢನಂಬಿಕೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಮೂಢನಂಬಿಕೆ ಬಿಡಿ ಅನ್ನೋವಂಥ ಅಭಿಪ್ರಾಯ ಇದೆ. ಇವತ್ತೆಲ್ಲ ನಾವು ಒಂದಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಏನಂಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಮಾಧ್ಯಮಗಳಲ್ಲಿ, ಕೆಲವೊಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಈ ಸಂಕ್ರಾಂತಿ ಹಬ್ಬ ಗಂಡು ಮಕ್ಕಳಿದ್ರೆ ಗಂಡಾಂತರ. ಖಂಡಿತ ಯಾರನ್ನ ಒಬ್ಬರ ಮಗ ಇದ್ರೆ ಅವ್ರಿಗೆ ಎಷ್ಟು ನೋವು ಆಗಬಹುದು ಅಲ್ವಾ? ಸೊ ಈ ಹಬ್ಬ ಅನ್ನೋದು ಖುಷಿ ಆಚರಣೆ ಅಂತ ಹೇಳ್ತೀವಿ. ಹಾಗಾಗಿ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಖಂಡಿತ ಆ ಅಭಿಪ್ರಾಯ ಇಟ್ಕೋಬೇಡಿ. ಮಕ್ಕಳ ಏಳಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಯಾರಿಗೂ ಯಾವುದೇ ಗಂಟಾಂತರಗಳು ಯಾವುದೇ ಇಲ್ಲ. ಅದರಲ್ಲಿ ಏನು ಕೊಟ್ಬಿಟ್ಟಿರ್ತಾರೆ, ಈ ಕೆಲಸ ಮಾಡಿದ್ರೇ ನಿಮ್ಮ ಮಗ ತೊಂದರೆಯಿಂದ ಈಚೆ ಬರ್ತಾರೆ. ಆ ಥರದ್ದು ಏನಾದರೂ ಇದ್ಬಿಟ್ಟಿದ್ರೆ ದೇವರಾಗ್ಬಿಡ್ತೀವಿ. ಹಾಗಾಗಿ ಆ ಥರದ್ದು ಯಾವುದೂ ಇಲ್ಲ. ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡಿ, ಸಂಭ್ರಮದಿಂದ ಆಚರಣೆ ಮಾಡಿ, ಹೊಸ ಬಟ್ಟೆಯನ್ನು ಧಾರಣೆ ಮಾಡಿ. ಮತ್ತು ನಾನು ಹೇಳೋದಿಷ್ಟೇ, ಹಬ್ಬದ ದಿವಸ ನೋಡಿ ಎಷ್ಟೋ ಜನ ಹಬ್ಬ ಆಚರಣೆ ಮಾಡೋಕ್ಕಾಗದಿರೋವಂಥವ್ರು ಇದ್ದಾರೆ. ಒಂದಷ್ಟು ಅನಾಥಾಶ್ರಮದಲ್ಲಿದ್ದಾರೆ. ಅವ್ರಿಗೂ ತಂದೆ ತಾಯಿ ಇರೋದಿಲ್ಲ ಅಥವಾ ಏನೋ ಸಮಸ್ಯೆಗೆ ಬಂದ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಏನಾದರೂ ದಾನ ಅಂತ ಮಾಡಿದ್ರೆ ಒಳ್ಳೆಯದು. ವಸ್ತ್ರದಾನ, ಏನೋ ಬಟ್ಟೆಗಳು ಕೊಡಿಸೋದು. ಯಾಕಂದರೆ ಇದು ದಾನಕ್ಕೆ ಶ್ರೇಷ್ಠ ಅಂತ ಹೇಳ್ತೀವಿ ಅಲ್ವಾ? ಒಂದಷ್ಟು ಏನಾದರೂ ಎಳ್ಳು ಬೆಲ್ಲ ಕೊಟ್ಟು ಅವ್ರಿಗೂ ಒಂದು ಸಂತೋಷ ಆಗುವಂಥದ್ದು ಇರುತ್ತೆ. ಹಬ್ಬದ ಆಚರಣೆ ಸಂಭ್ರಮ ಇರುವಂಥದ್ದಿರುತ್ತೆ. ಆದಷ್ಟು ದಾನ ಅಂತ ಮಾಡಿದಾಗ ಕರ್ಮಗಳು ಕಳೆಯುತ್ತೆ ಅಂತ ಹೇಳುತ್ತೆ. ದೇವಸ್ಥಾನಗಳಿಗೆ ಕೊಡಬೇಕು, ಬ್ರಾಹ್ಮಣರಿಗೆ ಕೊಡಬೇಕು, ನನಗೆ ತಗೊಬಂದ್ಬಿಡಿ ದಾನ ಮಾಡಿಬಿಡಿ, ಗೋದಾನ ಮಾಡಿ ಅಂತ ನಾನು ಹೇಳಲ್ಲ. ಯಾರು ಇಲ್ಲ ಅಂಥವ್ರಿಗೆ ಒಂದಷ್ಟು ಅವ್ರ ಕೈಲಾಗಿದ್ದು ಎಲ್ಲ, ನಿಮ್ಮ ಆಸ್ತಿ ಎಲ್ಲ ತಗೊಬಂದು ನೀವು ದುಡಿದಿದ್ದೆಲ್ಲ ಕೊಡಿ ಅಂತೆಲ್ಲ. ಒಂದಷ್ಟು ಅದನ್ನೇ ನಾವು ಇಂದಿನ ಸಂಪ್ರದಾಯಗಳಲ್ಲಿ ಬೆಳೆದಿರುವಂತಹದ್ದು 1/4 ಭಾಗದಷ್ಟು, ಒಂದು 5 kg 10 kg ಅಕ್ಕಿನೋ ಭತ್ತನೋ ರಾಗನೋ ಒಂದಷ್ಟು ಧಾನ್ಯಗಳನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ರು ಅಥವಾ ಮಠಗಳು ಕೊಡ್ತಾ ಇದ್ರು. ಯಾಕಂದ್ರೆ ಮಠದಲ್ಲಿ ಪಾಪ ಎಷ್ಟೋ ಮಕ್ಕಳು ಯಾರೂ ಇಲ್ದಿರೋವಂಥವ್ರು ಮಠಕ್ಕೆ ಬಂದು ಸೇರಿಸಿರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅವ್ರ ಜೀವನೋಪಾಯಕ್ಕೆ, ಅವ್ರಿಗೆ ಪ್ರತಿನಿತ್ಯ ಆಹಾರಕ್ಕೆ ಉಪಯೋಗ ಬರುವಂಥದ್ದಾಗಿರುತ್ತೆ. ಸೊ ಈ ಥರಕ್ಕೆ ದಾನಕ್ಕೆ ಹೆಚ್ಚು ಶ್ರೇಷ್ಠವಾದಂಥದ್ದು ಈ ಸಂಕ್ರಾಂತಿ ಹಬ್ಬ.
ಸೊ ಈ ಥರದ್ದು ಮಾಡೋದ್ರಿಂದನೂ ಹೆಚ್ಚು ಅನುಕೂಲ ಅಭಿವೃದ್ಧಿ ಆಗುತ್ತೆ. ಓಕೆ ಗುರುಜಿ, ಈಗ ನಾವು ಕೆಲವು ಕಡೆಯಲ್ಲಿ ಸಂಕ್ರಾಂತಿ ಹಬ್ಬ ನೋಡ್ತಾ ಇರ್ತೀವಿ, ರೈತರು ಬೆಳೆದಿರೋದನ್ನೆಲ್ಲ ಒಟ್ಟಿಗೆ ಸಾಲಾಗಿ ಜೋಡಿಸಿಟ್ಟಿರ್ತಾರೆ ಅಥವಾ ಅದನ್ನು ಗುಡ್ಡದ ಥರ ಮಾಡಿರ್ತಾರೆ, ಅಲ್ಲಿ ಪೂಜೆ ಮಾಡೋದು. ಕೆಲವರು ಸುಗ್ಗಿ ಹಬ್ಬ ಅಂತ ಮಾಡಿದ್ರು, ಇದಕ್ಕೂ ಸುಗ್ಗಿ ಹಬ್ಬ ಅಂತಲೂ ಕರೆಯೋರು ಕೆಲವು ಭಾಗಗಳಲ್ಲಿ ಇದ್ದಾರೆ. ಅಂದರೆ ನಾವು ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಭೂಮಿ ತಾಯಿಗೆ ಪೂಜೆ ಮಾಡ್ತೀವಿ, ಗೋವಿಗೆ ಪೂಜೆ ಮಾಡ್ತೀವಿ, ಸೂರ್ಯನಿಗೆ ಚಂದ್ರನಿಗೆ ಪೂಜೆ ಮಾಡ್ತೀವಿ. ರೈತರಿಗೆ ಎಲ್ಲ ಹಬ್ಬದಲ್ಲೂ ನಾವು ಮಾಡೋ ಕೆಲಸನೇ ಹಬ್ಬ ಅನ್ನೋ ಥರ. ಸೊ ನಾವು ಬೆಳೆದಿರೋ ಎಲ್ಲದನ್ನೂ ಕೂಡ ಹಾಕಿ ಪೂಜೆ ಮಾಡೋದು, ಅದು ಯಾವ ರೀತಿಯಾಗಿ ವಿಶೇಷತೆ ಅಂತ ಅನಿಸುತ್ತೆ? ಅಥವಾ ನಾವು ಇವತ್ತಿಲ್ಲಿದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಧನ್ಯತಾ ಭಾವ, ಒಂದು ಧನ್ಯವಾದ ತಿಳಿಸ್ಬೇಕು ಅಂತ, ಅದು ಎಷ್ಟರ ಮಟ್ಟಿಗೆ ನಮಗೆ ಅದು ಸಮರ್ಥ ಅಂತ ಅನ್ಸುತ್ತೆ, ಸಮರ್ಪಕ ಅಂತ ಅನ್ಸುತ್ತೆ ಅಂತ? ಖಂಡಿತ 100ಕ್ಕೆ 100ರಷ್ಟು ಸಮರ್ಪಣೆ ಮಾಡುವಂಥದ್ದು ಅನ್ನುವಂಥದ್ದು, ಪ್ರಕೃತಿಗೆ ಪಂಚಭೂತಗಳಿಗೆ ಒಂದು ಸ್ಮರಣೆಯನ್ನು ಮಾಡುವಂಥದ್ದು ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಏನೋ ಬೆಳೆದಿದೆ ಅಂತೇಳಿ ತಗೊಂಡ್ಬರೋದಕ್ಕಿಂತ ನೋಡಿ, ಪ್ರಕೃತಿ ಕೊಟ್ಟಿರೋದು ಗಾಳಿ. ಇವತ್ತು ಗಾಳಿ ಇಲ್ಲ ಅಂದ್ರೇನು ಬೆಳೆಯಲ್ಲ, ಸೂರ್ಯನ ಬೆಳಕಿಲ್ಲ ಅಂದ್ರೆ ಏನೂ ಬೆಳೆಯಲ್ಲ. ಬೇರೆ ಬೇರೆ ದೇಶಗಳಲ್ಲಿ 6 ತಿಂಗಳಿಗೊಂದ್ಸತಿ ಬೆಳಕಾಗುತ್ತೆ, 6 ತಿಂಗಳು ಬೆಳಕೆ ಇರಲ್ಲ, ಕತ್ಲಲ್ಲೇ ಇರ್ತಾರೆ. ಸೊ ಇಂತಹ ಒಂದಷ್ಟು ಪ್ರದೇಶಗಳು ನಾವು ನೋಡ್ತೀವಿ. ಅಂತ ಯಾವುದೇ ಸಮಸ್ಯೆ ಇಲ್ಲ. ಸೂರ್ಯ ಇರೋದ್ರಿಂದ ಇವತ್ತು ಆರೋಗ್ಯ ವೃದ್ಧಿ ಆಗಿದೆ, ಬೆಳೆಗಳು ಚೆನ್ನಾಗಿ ಬರ್ತಾ ಇದೆ. ಮಳೆ, ಯಾಕಂದ್ರೆ ಪಂಚಭೂತಗಳಲ್ಲಿ ನೀರು ಒಂದು, ಮಳೆ ವಿಚಾರದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬಂದಿಲ್ಲ ಅಂದ್ರೆ ಬೆಳೆ ಆಗೋದಿಲ್ಲ, ಇಲ್ಲ ಹೋಗಿರೋ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಏನಾದರೂ ಒಂದಷ್ಟು ಅಭಿವೃದ್ಧಿ ಆಗುವಂಥದ್ದು, ಮತ್ತೆ ಒಂದಷ್ಟು ಬೆಳೆಯಲ್ಲಿ ಒಂದಷ್ಟು ಲಾಭವನ್ನು ನಿರೀಕ್ಷೆಯನ್ನ ಮಾಡಿರುವಂಥದ್ದು, ಇದೆಲ್ಲವೂ ನೀನು ಕೊಟ್ಟಿರುವಂಥ, ಭಗವಂತ ಕೊಟ್ಟಿರುವಂಥದ್ದು ಅಥವಾ ಪ್ರಕೃತಿ ಕೊಟ್ಟಿರುವಂಥದ್ದು. ಹಾಗಾಗಿ ಪ್ರಕೃತಿ ಕೊಟ್ಟಿರುವಂಥದ್ದು ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಹಾಗಾಗಿ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವ ಅನ್ನೋ ಭಾವನೆ ಏನಿದೆ, ಪೂಜೆ ಅಂತ ಬಂದಿರೋದು. ಅಂದ್ರೆ ಒಂದು ಸ್ಮರಣೆ, ಒಂದು ನಮಸ್ಕಾರ ಮಾಡುವಂಥದ್ದು. ಅಲ್ಲೇನೋ ಒಂದು ಕ್ರಿಯೆ ನಡೆಯುತ್ತೆ. ಆ ಕ್ರಿಯೆ ಏನಪ್ಪಾ ಅಂದ್ರೆ ಎಲ್ಲ ಹುಡ್ಡೆಯನ್ನು ಹಾಕಿ ಅದರಲ್ಲಿ ಭಕ್ತಿ ಭಾವನಾತ್ಮಕವಾಗಿ ಸ್ಮರಣೆಯನ್ನು ಮಾಡಿ ಅದನ್ನು ಪೂಜೆಯನ್ನು ಒಂದು ತೆಂಗಿನಕಾಯಿ ಹೊಡೆದು ಪೂಜೆಯನ್ನು ಮಾಡಿ ತೆಗೆದುಕೊಬರುವಂಥದ್ದು. ಇದು ಸಮರ್ಪಣಾ ಭಾವ ಅಂತ ಹೇಳ್ತೀವಿ. ಸೊ ಇದು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಕಣ್ಣಿಗೆ ಕಾಣಿಸುವಂಥ ದೇವರು ಯಾವುದು? ಏನು ಹನುಮಂತ ಕಾಣಿಸ್ತಾ ಇದ್ದಾನ ಅಥವಾ ಶಿವ ಕಾಣಿಸ್ತಾ ಇದ್ದಾನೆ? ವಿಗ್ರಹ ರೂಪದಲ್ಲಿ ಇದ್ದಾರೆ. ಆದರೆ ಕಣ್ಣಿಗೆ ಕಾಣಿಸೋದು ತಂದೆ ತಾಯಿ ಅಲ್ವಾ? ಅವರೇ ನಾವು ಕಣ್ಬಿಟ್ಟು ನೋಡಿದಾಗನೇ ಅವರೇ ಕಾಣಿಸಿದ್ದು, ಅವ್ರ ಮಾರ್ಗದರ್ಶನನೇ ಅಲ್ವೇ? ಹಾಗಾಗಿ ಮೊದಲಿಗೆ ಹಿರಿಯರ ಪ್ರಾರ್ಥನೆ, ಸ್ಮರಣೆ. ಅದೇ ರೀತಿ ಇವತ್ತು ಒಂದು ಪ್ರಕೃತಿ, ಅವರು ಪ್ರಕೃತಿಯಿಂದ ಬೆಳೆದಂತಹ ದವಸ ಧಾನ್ಯಗಳು, ನೀರು, ಬೆಂಕಿ, ಮತ್ತು ಅದ್ರ ಜೊತೆಗೆ ಗಾಳಿ, ಸೂರ್ಯನ ಬೆಳಕು. ಸೊ ಅದೊಂದು ಕೃತಜ್ಞತೆ ಭಾವನೆಯನ್ನು ಸಲ್ಲಿಸುವಂಥದ್ದು ಬಹಳ ಅಗತ್ಯ ಇದೆ. ಅದರಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ಸಂಭ್ರಮದ ಆಚರಣೆ ರೈತರು. ಈಗ ನಾವು ಸಂಕ್ರಾಂತಿ ಅಂದಾಗ ನೀವು ರಾಶಿ ಭವಿಷ್ಯಗಳ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಪ್ರಕೃತಿ ಮೇಲೆ ಏನಾದರೂ ಬದಲಾವಣೆ ಆಗುವಂಥದ್ದು, ಈ ಬಾರಿ ಬೇರೆ ಯಾವುದಾದ್ರೂ ರೀತಿಯಾದಂಥ ಅಪಾಯ ಆಗಿರ್ಬೋದು, ಅಥವಾ ಎಲ್ಲವೂ ಸಾಮಾನ್ಯವಾಗೇ ಇರುತ್ತೆ, ಈ ಥರದ್ದು ಏನಾದರೂ ಇದೆಯಾ ಗ್ರಹಗತಿಗಳ ಬದಲಾವಣೆಯಿಂದ ಅಂತ ಗುರುಜಿ? ನೋಡಿ, ಒಂದಷ್ಟು ವರ್ಷಗಳಲ್ಲಿ ಪಂಚಾಂಗ ಶ್ರವಣ ಅಂತ ಬರುತ್ತೆ, ಅದು ಯುಗಾದಿಯಲ್ಲಿ ಮಾಡುವಂಥದ್ದು ಇರುತ್ತೆ. ಈ ಸಂಕ್ರಾಂತಿ ಅನ್ನುವಂಥದ್ದು ಬಂದಾಗನು ಒಂದಷ್ಟು ಪ್ರಕೃತಿ ಮೇಲೆ ಆದಂಥದ್ದು ಬದಲಾವಣೆ ವಿಚಾರದಲ್ಲಾಗಬಹುದು, ಒಂದಷ್ಟು ರಾಜಕೀಯ ವ್ಯವಹಾರ, ಜನಗಳ ಬದಲಾವಣೆಗಳು, ಮನಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದರ ಮೇಲೇನೂ ಒಂದಷ್ಟು ಪರಿಣಾಮಗಳು ಬೀಳುತ್ತೆ. ನೀವು ಯಾವುದೇ ಒಂದು ವಿಚಾರ ತೆಗೆದುಕೊಂಡ್ರೇನು, ಒಂದು ಗ್ರಹ ಬದಲಾವಣೆ ಆಯಿತು ಅಂದರೆ ಒಂದಷ್ಟು ಬದಲಾವಣೆಗಳ ನಿರೀಕ್ಷೆಯನ್ನು ಮಾಡಬಹುದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸೂರ್ಯನೇ ಬದಲಾವಣೆ ಆಗ್ತಾ ಇರುವಂಥದ್ದು. ಶಂಕರ ಅಂತ ಹೇಳ್ತೀವಿ, ಸೂರ್ಯನಿಗೆ ಯಾವಾಗಲೂ ಶಿವನ ಸ್ವರೂಪ ಅಂತ ಹೇಳ್ತೀವಿ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಒಂದಷ್ಟು ಪ್ರಕೃತಿ ಮೇಲೆ ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ನಾವು ಡಿಸೆಂಬರ್ ಬಂತು ಅಂದರೆ ಯಾವಾಗಲೂ ಅಷ್ಟೇ ಒಂದಷ್ಟು ಭಯ, ಆತಂಕಗಳು, ಅದನ್ನು ನಾವು ಒಂದಷ್ಟು ಡೇಂಜರ್ ಡಿಸೆಂಬರ್ ಅಂತ ಹೇಳ್ತೀವಿ. ಯಾಕಂದರೆ ಹಿಂದೆ ನಡೆದಂಥ ಘಟನೆಗಳು ನಾವು ನೋಡಿದಾಗ ಡಿಸೆಂಬರ್ ತಿಂಗಳಲ್ಲೇ ಹೆಚ್ಚು ಪ್ರಳಯ ಆಗಿರುವಂಥದ್ದು, ಸಮುದ್ರ ತೀರಗಳಲ್ಲಿ ಹೆಚ್ಚು ಬೆಂಕಿ ಅವಘಡಗಳು ಆಗಿರುವಂಥದ್ದು, ಮತ್ತೆ ಹೆಚ್ಚು ಒಂದಷ್ಟು ಅಪಘಾತಗಳು ಆಗಿರುವಂಥದ್ದು, ಒಂದಷ್ಟು ದುರಂತಗಳ ನಾವು ಕಂಡಿರುವಂಥದ್ದು, ಒಂದಷ್ಟು ವ್ಯಕ್ತಿಗಳನ್ನ ಒಳ್ಳೆಯ ಹೆಸರು ಮಾಡಿರುವಂಥ ವ್ಯಕ್ತಿಗಳನ್ನ ಕಳ್ಕೊಂಡಿರುವಂಥದ್ದು ಡಿಸೆಂಬರ್. ಆ ಡಿಸೆಂಬರ್ ಅಂತ ಹೇಳಿದಾಗ ಒಂದಷ್ಟು ಸಮಸ್ಯೆಗಳು ನಾವು ಎದುರಾಗ್ತಾ ಇರುವಂಥದ್ದು ನಾವು ನೋಡ್ತೀವಿ. 2026 ನಾನು ವರ್ಷದ ಪ್ರಾರಂಭದಲ್ಲೇ ಹೇಳಿದೆ, ಒಂದಷ್ಟು ನವೆಂಬರ್ ಡಿಸೆಂಬರ್ ಒಂದು ಸ್ವಲ್ಪ ಡೇಂಜರ್ ಆಗಬಹುದು, ಒಂದು ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ಅನ್ನೋಂಥದ್ದಿದೆ. ಹಾಗಾಗಿ ಈ ಸಂಕ್ರಾಂತಿ ಭವಿಷ್ಯ ಅಂತ ಬಂದಾಗ ಪ್ರಕೃತಿಯ ಮೇಲೆ ಒಂದಷ್ಟು ಸಮಸ್ಯೆಗಳು ಮೇಲೆ ಪರಿಣಾಮ ಬೀಳುವಂಥ ಸಾಧ್ಯತೆ ಇದೆ. ಸೊ ಡಿಸೆಂಬರ್ ಆಸುಪಾಸಲ್ಲಿ ಹೊಡೆತ ಬೀಳುವಂಥದ್ದು ಇರುತ್ತೆ. ಇನ್ನು ರಾಜಕೀಯ ಭವಿಷ್ಯ ಅಂತ ಬಂದಾಗ ಒಂದಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇದೆ. ಯಾಕಂದರೆ ನಾನು
ಪ್ರಾರಂಭ ನವೆಂಬರಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ ಅಂತ ಇದು ಮಾಡ್ತಾಯಿದ್ರು. ನಂತರ ಏನಾಯಿತು, ಒಂದಷ್ಟು ಬೇರೆ ಬದಲಾವಣೆ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದಿರೋದ್ರಿಂದ ಮುಂದಕ್ಕೆ ಹೋಯಿತು. ಈ ಸಂಕ್ರಾಂತಿ ಆದ ಮೇಲೆ ಒಂದಷ್ಟು ರಾಜಕೀಯ ಬದಲಾವಣೆ ಆಗಬಹುದು. ಯಾಕಂದರೆ ರಾಜಕೀಯದಲ್ಲಿ ಒಂದಷ್ಟು ಹೊಸ ಒಂದು ಬೆಳಕನ್ನು ಕಾಣುವಂಥದ್ದು, ಒಂದು ಹೊಸ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಒಂದಷ್ಟು ಮುಂದೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಡಿಸೆಂಬರಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೇನು ನಮಗೆ ಈ ವರ್ಷ 2000 ಈ ಏನು ಮಾರ್ಚು ನಂತರ ಒಂದಷ್ಟು ಬದಲಾವಣೆ ರಾಜಕೀಯದಲ್ಲಿ ಕಾಣುವಂಥ ಸಾಧ್ಯತೆ ಇರುತ್ತೆ. ಓಕೆ ಗುರುಜಿ, ಈಗ ಸಂಕ್ರಾಂತಿ ಹಬ್ಬ ಅಂತ ಅಂದಿದ ತಕ್ಷಣ ನಮಗೆ ನೆನಪಾಗೋದೇ ಎಳ್ಳು ಬೆಲ್ಲ. ನಮಗೆ ಈಗ ಹಳ್ಳಿ ಕಡೆ ಎಲ್ಲ ನೋಡಿದಾಗ ಮನೇಲಿ ಹೆಣ್ಮಕ್ಳಿದ್ರೆ ಮುದ್ದಾಗಿ ರೆಡಿ ಮಾಡಿಬಿಟ್ಟು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಕಳಿಸ್ತೀವಿ, ಎಲ್ಲ ಕಡೆ ಕೊಟ್ಬಿಟ್ಟು ಬನ್ನಿ ಅಂತ. ಅವ್ರ ಹಿರಿಯರ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ಪಡ್ಕೊಂಡು ಬರೋದು ಇದು ಆಚರಣೆ. ಎಳ್ಳು ಬೆಲ್ಲ ಬೀರೋದು, ಒಳ್ಳೆ ಮಾತಾಡಿ ಅಂತ ಹೇಳೋದು, ಗೋ ಪೂಜೆ ಮಾಡೋದು, ಕಿಚ್ಚಾಯಿಸೋದು, ಇದೊಂದು ಆಚರಣೆ ಈ ಸಂಕ್ರಾಂತಿಲಿ ತುಂಬ ವಿಶೇಷ ಮತ್ತು ಮಹತ್ವ. ಅದು ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಯಾವ ವರ್ಷದಿಂದ, ಕೆಲವರು ನಾವು ಶುರು ಮಾಡಿದ್ವಿ ಅಂತ ನಮ್ಮಲ್ಲಿ ಆ ಪದ್ಧತಿ ಇಲ್ಲ, ಆದರೆ ಶುರು ಮಾಡಿದ್ವಿ ಅಂದರೆ ಮಾಡ್ಕೊಂಡೇ ಹೋಗ್ಬೋದಾ, ಮಧ್ಯದಲ್ಲಿ ಬಿಡ್ಬೋದಾ, ಈ ಥರದ್ದೆಲ್ಲ ಕೇಳ್ತಾ ಇರ್ತಾರೆ. ಹೆಂಗೆ ಮಾಡಬೇಕು ಅಂತ ಗುರುಜಿ? ಎಳ್ಳು ಬೆಲ್ಲ ವರ್ಷನೂ ಏನು ಸಂಕ್ರಾಂತಿ ಹಬ್ಬ ಹೋಗುತ್ತೆ, ಅದು ಬಿಡುವುದು ಅಥವಾ ಈ ವರ್ಷ ಮಾಡಲ್ಲ ಅಥವಾ ಬಿಡಲ್ಲ ಅನ್ನುವಂಥದ್ದೇನಿಲ್ಲ. ಪ್ರತಿ ವರ್ಷನೂ ಎಳ್ಳು ಬೀರುವಂಥ ಹಬ್ಬ ಮಾಡಲೇಬೇಕು. ಅದರಲ್ಲಿ ಯಾರಾದರೂ ಮನೆಯಲ್ಲಿ ತೀರೋಗ್ಬಿಟ್ರೆ ಹಿರಿಯರು, ಆವಾಗ ಏನಾಗುತ್ತೆ, ವರ್ಷದಲ್ಲಿ ಹಬ್ಬ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಮನೆಯಲ್ಲಿ ಯಾರಾದರೂ ಮೈಲಿಗೆ ಆಗಿದ್ದಾಗ ಒಂದು ಹಬ್ಬದ ವಿಚಾರದಲ್ಲಿ ಮುಂದಕ್ಕೆ ಹೋಗ್ಬೋದು ಹೊತ್ತು ಆ ದಿನ ಏನು ಮಾಡಬೇಕು ಶಾಸ್ತ್ರಗಳು ಇರುತ್ತೆ, ಅದು ಮಾಡಲೇಬೇಕು ಅನ್ನುವಂಥದ್ದು ಇರುತ್ತೆ ಸಂಭ್ರಮದಿಂದ. ಆದರೆ ಈ ಎಳ್ಳು ಬೀರುವಂಥದ್ದು ಪದ್ಧತಿ ಇದೆ ನೋಡಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದು ಮಾಡೋ ವಿಧಾನ ಆಗಬಹುದು, ಪ್ರತಿಯೊಂದು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಒಂದು ತಿಂಗಳ ಮುಂಚಿತವಾಗೇ ಇದನ್ನೆಲ್ಲ ಒಂದೊಂದೇ ರೆಡಿ ಮಾಡ್ತಾ ಬರ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಏನು ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಈ ಕೊಬ್ಬರಿ ಆಗಬಹುದು, ಒಣ ಕೊಬ್ಬರಿ ಎಲ್ಲ ಒಣಗಿಸಿ ಅದನ್ನ ಸಣ್ಣ ಸಣ್ಣ ಕಟ್ ಮಾಡಿರೋಂಥದ್ದು, ಬೆಲ್ಲದ ಅಚ್ಚುಗಳನ್ನ ಚಿಕ್ಕ ಚಿಕ್ಕದ ಅಚ್ಚುಗಳು ಬರುತ್ತೆ, ಅಥವಾ ಕೆಲವೊಂದು ಬೆಲ್ಲನೂ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿರ್ತಾರೆ. ಮತ್ತೆ ಎಳ್ಳನ್ನ, ಅದು ಕಪ್ಪು ಎಳ್ಳನ್ನ ಹಾಕಬಾರ್ದು, ಬಿಳಿ ಎಳ್ಳನ್ನ ಅದನ್ನ ಹುರ್ಕೊಂಡು ಅದನ್ನು ಸಿದ್ಧ ಮಾಡ್ಕೊಳ್ಳುವಂಥದ್ದು. ಮತ್ತೆ ಕಡಲೆ ಬೀಜ, ಮತ್ತೆ ಈಗೆಲ್ಲ ಬಣ್ಣ ಬಣ್ಣ ಚಿಕ್ಕ ಚಿಕ್ಕದಾದಂಥ ಕಲರ್ ಆಗಿರುವಂಥದ್ದು ಇದಾಕಿರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಏನು ಮಾಡ್ಕೋಬೇಕು, ಮೊದಲು ಏನು ಮಾಡ್ತಾ ಇದ್ರು, ಮೊದಲೇ ಮಿಶ್ರಣ ಮಾಡಿ ಇಟ್ಬಿಡ್ತಾ ಇದ್ರು. ಇಲ್ಲ, ಹಬ್ಬದ ದಿನನೇ ಅದನ್ನೆಲ್ಲ ಮಿಶ್ರಣ ಮಾಡಬೇಕು. ಎಳ್ಳು ಮತ್ತು ಬೆಲ್ಲ ಇದೆಲ್ಲವನ್ನು ಹಬ್ಬದ ದಿನ, ಮಾರನೇ ದಿನ ಏನು ಬರುತ್ತೆ 15ನೇ ತಾರೀಕಿಗೆ ದೇವ್ರ ಹತ್ರ ಇಟ್ಟು ಎಲ್ಲ ಅದನ್ನು ಪೂಜೆ ಮಾಡಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ಮಾಡಬೇಕಾಗುತ್ತೆ. ಸೊ ನಂತರ ಏನು ಮಾಡಬೇಕು, ಅದನ್ನು ಈ ದೇವ್ರಿಗೆ ನೈವೇದ್ಯ ಇಟ್ಟಿದ ಮೇಲೆ ಮನೆಯವರು ಇರುವಂಥವರೆಲ್ಲ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ನಂತರ ನಿಮ್ಮ ಪಕ್ಕದ ಮನೆಯವರು ಅಥವಾ ದೂರದ ಸಂಬಂಧಿಕರು ಅಥವಾ ನೆಂಟರಿಸ್ಟ್ರಿಗೆ ಅದನ್ನು ಎಳ್ಳು ಬೀರುವಂಥದ್ದು ಪದ್ಧತಿಯನ್ನು ನಾವು ನೋಡುವಂಥದ್ದು ಇರುತ್ತೆ. ಸೊ ಇದೊಂದಷ್ಟು ಸಂಪ್ರದಾಯಗಳು ಬಂದಿರುವಂಥದ್ದು ಆಗಿದೆ. ಇನ್ನು ಇದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಈಗ ಪಕ್ಕದ ಮನೆಗೆ ಹೋಗ್ತೀರಾ ಅಥವಾ ನಿಮ್ಮನ್ನೇ ಬನ್ನಿ ಈ ಎಳ್ಳು ಬೆಲ್ಲವನ್ನು ಕೊಡಕ್ಕೆ ಬಂದು ಕರಿತೀರಾ. ಸೊ ಬಂದಾಗ ಹೆಣ್ಮಕ್ಳಿಗೆ ಒಂದು ಅರಿಶಿನ ಕುಂಕುಮವನ್ನು ಕೊಡ್ತೀವಿ. ಸೊ ಇದೊಂದು ಸಂಪ್ರದಾಯಗಳು ನಾವು ನೋಡ್ತೀವಿ. ಬೇರೆ ಮನೆಗೆ ಹೋದಾಗ ಎಳ್ಳು ಬೆಲ್ಲ ಜೊತೆಗೆ ಅರಿಶಿನ ಕುಂಕುಮನ ಕೊಡ್ತಾರೆ, ದೀರ್ಘ ಸುಮಂಗಲಿ ಆಗಿರಿ ಅಂತ. ಅದ್ರ ಜೊತೆಗೆ ಮದುವೆ ಆಗಲಿಲ್ಲ ಅಂದ್ರೆ ಒಳ್ಳೆ ಒಂದು ಸಂಬಂಧಗಳು ಒಂದು ಬರಲಿ, ಒಳ್ಳೇದಾಗಲಿ ಅನ್ನೋಂಥ ಅಭಿಪ್ರಾಯ ಇರುತ್ತೆ. ಸೊ ಇದ್ರ ಜೊತೆಗೆ ಒಂದಷ್ಟು ಅಭಿವೃದ್ಧಿನೂ ಆಗುವಂಥದ್ದು ಇರುತ್ತೆ. ಈ ರೀತಿ ಎಳ್ಳು ಬೀರುವಂಥ ಪದ್ಧತಿ ಇರುತ್ತೆ. ಇನ್ನು ಪೂಜೆ ವಿಧಿ ಅಂತ ಬಂದಾಗ ಈ ಗೋಪೂಜೆ ಮಾಡುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಯಾಕಂತ ಹೇಳಿದ್ರೆ, ಈಗ ಹಳ್ಳಿ ಕಡೆ ಏನಾಗುತ್ತೆ, ಈ ಕಿಚ್ಚಾಯಿಸೋ ಹಬ್ಬ ಅಂತೇಳಿ ಮಾಡ್ತಾರಲ್ವಾ, ಅದೇ ರೀತಿ ಮನೆ ಹತ್ರನೂ ಹಸುಗಳೇನಾದರೂ ಇದ್ದರೆ ಅಥವಾ ಈ ದೇವಸ್ಥಾನಗಳ ಹತ್ರ ಹೋಗ್ತಾ ಇರ್ತಾರೆ, ಒಂದಷ್ಟು ಬಾಳೆಹಣ್ಣು ಗೋಗ್ರಾಸವನ್ನು ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಬ್ಬದಲ್ಲಿ ಮುಖ್ಯವಾಗಿರುವಂಥದ್ದು ಧಾನ್ಯಲಕ್ಷ್ಮಿ. ಯಾಕಂತ ಹೇಳಿದ್ರೆ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ಅಂತೇಳಿ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ಆಗ್ಬೋದು, ಮುಕ್ಕೋಟಿ 3 ದೇವತೆಗಳು ಸಾನ್ನಿಧ್ಯ ಯಾವುದಪ್ಪ ಅಂತ ಹೇಳಿದ್ರೆ ಗೋಮಾತೆ. ಆ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಈ ಸಂಕ್ರಾಂತಿ ಹಬ್ಬ ಆಗ್ಬೋದು ಅಥವಾ ಇನ್ಯಾವುದೋ ಯುಗಾದಿ ಹಬ್ಬ ಆಗ್ಬೋದು, ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಗೋಪೂಜೆ ಇಲ್ಲದಿದ್ದು ಆಗೋದಿಲ್ಲ. ಮತ್ತು ಗೃಹ ಪ್ರವೇಶ ಕಾಲದಲ್ಲಿ ಮನೆಯ ಒಳಗಡೆ ಪ್ರವೇಶ ಮಾಡುವಂಥ ಪದ್ಧತಿ ಇರುತ್ತೆ. ಮುಕ್ಕೋಟಿ 3 ದೇವತೆಗಳು ಇರುವಂಥ ಸಾನ್ನಿಧ್ಯ ಆಗುತ್ತೆ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬದ ದಿವಸನೂ ಅಷ್ಟೇ ಸಾಧ್ಯವಾದಷ್ಟು ಗೋ ಪೂಜೆಯನ್ನು ಮಾಡುವಂಥದ್ದು. ಹಿಂದೆ ಗೋಗಳ ದಾನ ಮಾಡ್ತಾಯಿದ್ರು, ಬಹಳ ಪುಣ್ಯಕರವಾದಂಥದ್ದು. ಯಾರಿಗೋ ಒಬ್ಬರು ರೈತರಿಗೆ ಅಥವಾ ಯಾರೋ ಒಂದು ಮಠಕ್ಕೋ ದಾನ ಕೊಟ್ಟಾಗ ಅದರಲ್ಲಿ ಬಂದಂಥ ಹಾಲನ್ನು
ಅದನ್ನು ಜೀವನಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ರು. ಸೊ ಹಾಗಾಗಿ ದಾನ ಮಾಡೋಕ್ಕಾಗಲಿಲ್ಲ ಅಂದ್ರೇನು ಸಾಧ್ಯವಾದಷ್ಟು ಗೋವಿಗೆ ಒಂದು ನೆನೆಸಿರುವಂಥ ಅಕ್ಕಿ, ಬೆಲ್ಲ, ಅದ್ರ ಜೊತೆಗೆ ಬಾಳೆಹಣ್ಣನ್ನು ತಿನ್ನಿಸುವಂಥದ್ದು. ಈ ಗೋಪೂಜೆಯನ್ನು ಸಂಜೆ ಮಾಡೋದು ಬಹಳ ಒಳ್ಳೆಯದು. ಈ ಎಳ್ಳು ಬೆಲ್ಲ ಬೀರುವಂಥದ್ದು ಸಾಧ್ಯವಾದಷ್ಟು ಬೆಳಗ್ಗೆನೇ ಮಾಡಿದ್ರೆ ಒಳ್ಳೆಯದು. ಬೆಳಗ್ಗೆ ಒಂದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಇಟ್ಕೊಂಡ್ರೆ ಒಂದು ಆ ದಿನದ ಒಂದು ರಾಹುಕಾಲ ಯಮಗಂಟೆ ಕಾಲ ನೋಡಿಕೊಂಡು ಮೊದಲಿಗೆ ಪ್ರಾರಂಭ ಮಾಡಿದ್ರೆ ಇಡೀ ವರ್ಷ ಪೂರ್ತಿನೂ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರದ್ದೊಂದಷ್ಟು ಆಚರಣೆಗಳು ಬಂದಿರುವಂಥದ್ದಿದೆ. ಸೊ ಇದೊಂದು ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಪದ್ಧತಿಗಳಾಗಿದೆ. ಓಕೆ ಗುರುಜಿ, ಈಗ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇರಬೇಕು, ಮಾಡೋರಿಗೆ ಮಾಡ್ತೀವಿ ಅಂತ ಅಂದ್ಕೊಂಡವ್ರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಗುರುಜಿ? ನೋಡಿ, 2026 ಈ ಸಂಕ್ರಾಂತಿ ಹಬ್ಬ ಬಹಳ ಚೆನ್ನಾಗಿದೆ. 2 ದಿನ ಬಂದಿದೆ. ಒಂದು ಉತ್ತರಾಯಣ ಪುಣ್ಯಕಾಲ ಮಧ್ಯಾಹ್ನ 14ನೇ ತಾರೀಕು 3:50 ಮೇಲೆ ಧನುರ್ರಾಶಿಯಿಂದ ಮಕರ ರಾಶಿಗೆ ಬದಲಾವಣೆ ಆಗ್ತಾ ಇರುವಂಥದ್ದು. ಹಾಗಾಗಿ ಶಿವನ ಆರಾಧನೆ, ಸೂರ್ಯ ಆರಾಧನೆ, ಸೂರ್ಯ ನಮಸ್ಕಾರವನ್ನು ಮಾಡೋದು, ನದಿ ಸ್ನಾನ ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ಆಗಿದೆ. ಮಾರನೇ ದಿನ 15ನೇ ತಾರೀಕೇನಾಗಿದೆ, ಹಬ್ಬದ ಆಚರಣೆ, ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬದ ಆಚರಣೆ, ಎಳ್ಳು ಬೆಲ್ಲ ಬೀರುವಂಥದ್ದು, ಮತ್ತು ಒಂದಷ್ಟು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡುವಂಥದ್ದು ಮಾಡುವಂಥದ್ದಾಗಿದೆ. ಹಾಗಾಗಿ ಇಡೀ ವರ್ಷ ಒಂದಷ್ಟು ಒಳ್ಳೆ ಮಾತನಾಡಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಕೊಂಡು ಮತ್ತು ಒಂದಷ್ಟು ಆರೋಗ್ಯ ಚೆನ್ನಾಗಿದ್ದು ಅಭಿವೃದ್ಧಿ ಆಗುವಂಥದ್ದು ಈ ವರ್ಷ ಫಲ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಸಹ ಈ ಸಂಕ್ರಾಂತಿ ಹಬ್ಬ ಒಂದು ವಿಶೇಷವಾದಂತಹ ಫಲಗಳನ್ನು ಕೊಟ್ಟು ಒಳ್ಳೆಯ ಅನುಕೂಲ, ಅಭಿವೃದ್ಧಿ, ಶುಭ ಕಾರ್ಯಗಳು, ಮತ್ತು ಮನೆಯಲ್ಲಿ ಎಷ್ಟೋ ಜನ ಅನಾರೋಗ್ಯದಲ್ಲಿರ್ತಾರೆ, ಅವ್ರಿಗೆ ಆರೋಗ್ಯವನ್ನು ಕೊಟ್ಟು, ಮತ್ತು ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವ್ರಿಗೂ ಮದುವೆ ಕಾರ್ಯಗಳ ಅನುಕೂಲ ಆಗುವಂಥದ್ದು. ಬಿಸ್ನೆಸ್ಸಿಗೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಾರೆ ಭಾಳ ಜನ. 2026 ಏನೂ ನನಗಾಗಲಿಲ್ಲ, 2025 ಹೊಸದಾಗಿ ಬಿಸ್ನೆಸ್ ಮಾಡೋಣ ಅನ್ನುವಂಥ ಅಭಿಪ್ರಾಯದಲ್ಲಿರುವಂಥವ್ರಿಗೆ ಒಂದಷ್ಟು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ, ಒಂದು ಸಂಭ್ರಮವಾಗಿ ಆಚರಣೆ ಮಾಡಲಿ, ಅಭಿವೃದ್ಧಿ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಗುರುಜಿ, ಇಷ್ಟೊತ್ತು ಭಾಗ್ಯಕ್ಕೆ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಹರೇ ಶ್ರೀನಿವಾಸ.